ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷವಾಜ್ಯಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಕ್ಪ್ರದಾಗಿನಿ ಮಮೇಘ ಜಿಕ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನಿ ಚ ಮಿಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಗೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿಃ. ಸ್ವಸ್ತಿಯಸ್ತು. ನಿನ್ನೆ ದಿವಸ ಕೊನೆಯಲ್ಲಿ ಹೇಳುವಾಗ ಭೀಮಸೇನ ವೇದವ್ಯಾಸ ದೇವರನ್ನ ಸಂದರ್ಶಿಸಿದರು. ಹಿಡಿಂಬ ವನದಲ್ಲಿ ವೇದವ್ಯಾಸ ದೇವರು ಬಂದಿದ್ದಾರೆ. ಹಿಡಿಂಬೆ ವಿವಾಹವನ್ನ ಮಾಡಿಕೊಳ್ತೇನೆ ಅಂತಂದಾಗ ಭೀಮಸೇನ ಒಪ್ಪಲಿಲ್ಲ. ಆದರೆ ವೇದವ್ಯಾಸ ದೇವರ ಆದೇಶ ಬಂದ ಕ್ಷಣದಲ್ಲಿ ವಿವಾಹವನ್ನ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳುವ ಒಂದು ಮಹತ್ವದ ಪ್ರಮೇಯ ಸಕಲ ಕರ್ಮ ಸಮರ್ಪಣ. ನಿತ್ಯದಲ್ಲಿ ನಾವು ಕೂಡ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕಂತ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಇದು ನಿತ್ಯ ನಾವು ಹೇಳಬೇಕಾಗಿರುವಂತಹ ಒಂದು ಪ್ರಾರ್ಥನಾ ಶ್ಲೋಕ. ಪ್ರಾತಃ ಪ್ರಭೃತಿ ಸಾಯಾಂತಂ, ಬೆಳಗ್ಗೆ ಎದ್ದಾಗ ಈ ಮಾತನ್ನು ಹೇಳಬೇಕು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನೇನು ಕರ್ಮಗಳನ್ನು ಮಾಡಿದ್ದೇನೆ, ತದಸ್ತು ತವ ಪೂಜನಂ, ಅದು ನಿನ್ನ ಪೂಜೆಯಾಗಲಿ. ಮತ್ತೆ ಸಾಯಾದಿ ಪ್ರಾತರಂತತಃ, ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೆ ಏನೇನು ಕರ್ಮಗಳನ್ನು ಮಾಡ್ತೀವೋ ಅದೆಲ್ಲವೂ ನಿನ್ನ ಪೂಜೆಯಾಗಲಿ. ಸಾಯಂಕಾಲ ಒಮ್ಮೆ ಕೇಳಿಕೊಳ್ಳಬೇಕು, ಬೆಳಗ್ಗೆ ಒಮ್ಮೆ ಕೇಳಿಕೊಳ್ಳಬೇಕು. ಪ್ರಾತಃ ಪ್ರಭೃತಿ ಸಾಯಾಂತಂ ಅಂತ ಸಾಯಂಕಾಲದವರೆಗೂ, ಸಾಯಾದಿ ಪ್ರಾತರಂತತಃ ಅಂತನ್ನುವುದು ಬೆಳಗ್ಗಿನವರೆಗೂ ಕೂಡ ನಾವು ಕೇಳಬೇಕಾದದ್ದು. ಯಾಕೆ ಅಂದರೆ ಪ್ರತಿ ಕರ್ಮಗಳನ್ನು ಮುಕ್ತಾಯ ಮಾಡಿದಾಗ ಸಮರ್ಪಣೆ ಮಾಡುವಷ್ಟು ಸಮರ್ಥರು ನಾವಾಗಿಲ್ಲ. ಎಷ್ಟು ಕರ್ಮಗಳನ್ನು ಮಾಡ್ತೀವಿ ಅಂತನೋ ಲೆಕ್ಕವೇ ಇಡ್ಲಿಕ್ಕೆ ಬರದೇ ಇದ್ದಾಗ ಪ್ರತಿ ಕರ್ಮ ಮುಗಿದಾಗ ಸಮರ್ಪಣೆಯನ್ನು ಮಾಡುವುದು ಹೇಗೆ ಸಾಧ್ಯ?
ಆಗೋದಿಲ್ಲ. ಅದಕ್ಕಾಗಿ ಇದನ್ನು ಸಾಮೂಹಿಕವಾಗಿ, ಅರ್ಥಾತ್ ಸಾಯಂಕಾಲದಿಂದ ಬೆಳಗಿನವರೆಗೆ ಏನೇನು ಕರ್ಮಗಳನ್ನು ಮಾಡಿದ್ದೀವೋ ಅದೆಲ್ಲ ನಿನ್ನ ಪೂಜೆ, ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಏನೇನು ಕರ್ಮಗಳನ್ನು ಮಾಡ್ತೀವೋ ಅದೆಲ್ಲವೂ ನಿನ್ನ ಪೂಜೆ ಅಂತ ಒಮ್ಮೆ ಒಪ್ಪಿಸಿಬಿಡೋದು. ಎಲ್ಲರೂ ಹೇಳ್ರಿ ಈ ಮಾತನ್ನು. ನಾನು ಹೇಳ್ತೇನೆ, ನೀವು ಅನುಚ್ಚಾರಣೆಯನ್ನು ಮಾಡ್ರಿ. ಇದನ್ನು ನಿತ್ಯದಲ್ಲಿ ಹೇಳಬೇಕು. ಇವತ್ತು ನೀವು ಅಭ್ಯಾಸ ಮಾಡಿಕೊಳ್ಳ್ರಿ. ನಾಳೆಯಿಂದ, ಇವತ್ತು ರಾತ್ರಿಯಿಂದಲೇ ಹೇಳುವ ಪರಿಪಾಠವನ್ನು ಬೆಳೆಸಿಕೊಳ್ಳ್ರಿ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಒಂದೇ ಒಂದು ಶ್ಲೋಕದಲ್ಲಿ ಇಡೀ ದಿವಸದ ಕರ್ಮವನ್ನು ಸಮರ್ಪಣೆ ಮಾಡುವುದಕ್ಕಾಗಿ ಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಆಮೇಲೆ ಎಲ್ಲರೂ ಸಂಗ್ರಹವನ್ನು ಮಾಡಿಕೊಳ್ಳ್ರಿ. ಇಲ್ಲಿಗೆ ಇವತ್ತಿಗೆ ಇದು ಕೇಳಿದ ಮಾತ್ರಕ್ಕೆ ನಿಲ್ಲಿಸಿಬಿಡಬೇಡ್ರಿ. ನಿಲ್ಲಿಸುವುದಕ್ಕಾಗಿ ಧರ್ಮಗಳನ್ನು ಹೇಳುವುದೇ ಇಲ್ಲ. ಯಾವಾಗಲೂ ಶಾಸ್ತ್ರ ಧರ್ಮವನ್ನು ಆಚರಣೆಗೆ ತರುವುದಕ್ಕಾಗಿ ಹೇಳ್ತಾ ಇದ್ದಾದ್ದರಿಂದ ಪ್ರತಿಯೊಬ್ಬರಿಗೂ ಹೇಳುವ ಅಧಿಕಾರ ಉಂಟು. ಪ್ರತಿಯೊಬ್ಬರೂ ಇದನ್ನು ಹೇಳಬೇಕು. ಇದಾದ ಮೇಲೆ ಮುಂದಿನ ಶ್ಲೋಕದಲ್ಲಿ 34ನೇ ಶ್ಲೋಕದಲ್ಲಿ ದ್ರೌಪದಿ ದೇವಿಯ ಸ್ವಯಂವರವನ್ನು ಹೇಳ್ತಾ ಇದ್ದಾರೆ. ಈ ಸ್ವಯಂವರಕ್ಕೆ ಹೋಗುವಾಗ ಮಧ್ಯದಲ್ಲಿ ಬಕಾಸುರನ ಸಂಹಾರವನ್ನು ಮಾಡಿದ್ದಾರೆ. ಅದಾದ ಮೇಲೆ ಸ್ವಯಂವರ ಮಂಟಪ ಅಲ್ಲಿ ಹೋಗಿದ್ದಾರೆ. ದ್ರೌಪದಿ ದೇವಿಯನ್ನು ವಿವಾಹ ಮಾಡಿಕೊಂಡು ಬಂದಿದ್ದಾರೆ ಅಂತನ್ನುವ ಒಂದು ಘಟನೆಯನ್ನು ಪಂಡಿತಾಚಾರ್ಯರು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡುತ್ತಾರೆ. ಹೇಗೆ ಅಂತಂದ್ರೆ ಮತ್ತೆ ಶ್ಲೇಷಾಲಂಕಾರದಲ್ಲಿ ಪಂಡಿತಾಚಾರ್ಯರಿಗೆ ಶ್ಲೇಷಾಲಂಕಾರ ಬಹಳ ಪ್ರೀತಿ. ಒಂದನ್ನು ವರ್ಣನೆ ಮಾಡುವುದರ ಜೊತೆಗೆ ಎರಡೆರಡೂ ಅರ್ಥ ಬರುವಂತೆ ಸರಳವಾಗಿ ವ್ಯಾಖ್ಯಾನ ಮಾಡುತ್ತಾರೆ. ಶ್ಲೋಕವನ್ನು ರಚನೆ ಮಾಡಿಬಿಡುತ್ತಾರೆ. ರಾಜಹಂಸ ಅಂತ ಭೀಮಸೇನಿಗೆ ಕರೀತಾ ಇದ್ದಾರೆ. ಇಲ್ಲಿಗ ಭೀಮಸೇನ ಏನು ಅಂತ ಕೇಳಿದ್ರೆ ರಾಜಹಂಸ. ಲೋಕದಲ್ಲಿ ರಾಜಹಂಸ ಶ್ರೇಷ್ಠವಾದ ಒಂದು ಹಂಸ ಇದೆ, ಅದಕ್ಕೆ ರಾಜಹಂಸ ಅಂತ ಕರೀತಾರೆ. ಅದು ಏನನ್ನ ಮಾಡುತ್ತದೆಯೋ ಭೀಮ ಅದನ್ನ ಮಾಡಿದ್ದಾನೆ. ಅರ್ಥಾತ್ ಭೀಮಸೇನ ಮಾಡಿದ್ದು ಹಂಸ ಮಾಡಿದ್ದೆರಡು ಒಂದೇ ತರಹದಿಂದ ಇದೆ ಅಂತನ್ನುವುದಕ್ಕೆ ಶ್ಲೇಷಾಲಂಕಾರದಲ್ಲಿ ಭೀಮನ ವರ್ಣನೆಯನ್ನು ಮಾಡ್ತಾ ದ್ರೌಪದಿ ದೇವಿಯ ಕಲ್ಯಾಣೋತ್ಸವವನ್ನು ಹೇಳ್ತಾ ಇದ್ದಾರೆ. ವಿಷ್ಣೋಪದ ಶ್ರೀದ್ಬಕ ಸನ್ನಿರಾಸಿ ಕ್ಷಿಪ್ತಾನ್ಯಪಕ್ಷಿ ಪ್ರಕರ ಸುಪಕ್ಷ ಸಸೋದರೋಧಾದಿತ ರಾಜಹಂಸಗ ಸರಾಜಹಂಸೀಮಿವ ರಾಜಕನ್ಯಾಂ. ರಾಜಹಂಸ ರಾಜಹಂಸೀಮಿವ ರಾಜಕನ್ಯಾಂ. ವೃತ್ಯನುಪ್ರಾಸ ಅಂತ ಕರೀತಾರೆ. ಎಲ್ಲ ಅದೇ ತರಹದ ಶಬ್ದಗಳನ್ನು ಬಳಸಿ ಶ್ಲೋಕವನ್ನು ರಚನೆ ಮಾಡೋದು. ರಾಜಹಂಸ ರಾಜಹಂಸೀಮಿವ ರಾಜಕನ್ಯಾಂ. ರಾಜಕನ್ಯಾಂ ದೃಪದನ ಮಗಳಾಗಿರುವಂತಹ ದ್ರೌಪದಿಯನ್ನ ಉಚ್ಚಾರಣೆ ಮಾಡುವಾಗ ದ್ರೌಪದಿ ಅಂತ ಉಚ್ಚಾರಣೆ ಮಾಡಬಾರದು. ನಮಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ಎಲ್ಲರೂ ನಾವೇನು ಪ್ರಯೋಗ ಮಾಡ್ತೀವಿ, ಅವಸರದಲ್ಲಿ ದ್ರೌಪದಿ ಅಂತೀವಿ. ಅಲ್ಲ, ದ್ರೌಪದಿ ಅಂತ ಉಚ್ಚಾರಣೆ ಮಾಡಬೇಕು. ಕೆಲವು ಶಬ್ದಗಳು ನಮಗೆ ಗೊತ್ತಿಲ್ಲದೆ ತಪ್ಪಾಗಿ ಬಿಡ್ತದೆ. ಯಾಕೆ? ದೃಪದನ ಮಗಳಾದದ್ರಿಂದ ದ್ರೌಪದಿ ಹೊರತಾಗಿ ದ್ರೌಪದಿ ಅಲ್ಲ. ಜನಕನ ಮಗಳು ಜಾನಕಿ ಹೊರತಾಗಿ ಜಾನಗಿ ಅಲ್ಲ. ಮತ್ತೆ ಅಲ್ಲಿ ಹೇಗೆ ಜಾನಕಿ ಅಂತೀವಿ ಕೊನೆಯ ಅಕ್ಷರ ಇದ್ದದ್ರಿಂದ ಕ, ಹಾಗೆ ದೃಪದನ ಮಗಳಾದದ್ರಿಂದ ದ್ರೌಪದಿ ಅನಬೇಕೆ ವಿನಃ ದ್ರೌಪದಿ ಅಂತ ಅನ್ನಬಾರದು. ಅದು ಅಬದ್ಧ, ಸಂಸ್ಕೃತ ಶಬ್ದವಲ್ಲ. ಅದು ಯಾರೋ ನಮ್ಮೂರ ಆಚಾರ ಹೇಳಿದ ಶಬ್ದ, ನಮ್ಮೂರ ಆಚಾರ ಹೇಳ್ಕೋಬಹುದು ಬೇಕಾದ್ರೆ, ಸಂಸ್ಕೃತ ಶಬ್ದ ಅಲ್ಲ ಅದು. ಅದರಿಂದ ದ್ರೌಪದಿ ಏನಿದ್ದಾಳೆ ಆ ದ್ರೌಪದಿಯನ್ನ ರಾಜಕನ್ಯಾಂ, ದೃಪದ ರಾಜ ಇವರನ್ನ ಪಾಂಡವರನ್ನ ಅಳಿಯರನ್ನಾಗಿ ಮಾಡಿಕೊಳ್ಬೇಕು. ಅರ್ಜುನನನ್ನ ಭೀಮನನ್ನ ಯಾರಾದರೂ ಒಬ್ರು, ಅದರಲ್ಲೂ ವಿಶೇಷವಾಗಿ ಅರ್ಜುನನನ್ನ ಅಳಿಯನ್ನ ಮಾಡಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಯಜ್ಞ ಮಾಡಿ ಪಡೆದಿರುವಂತಹ ಮಗಳು ಯಾಜ್ಞಸೇನಿ ಅಂತ ಕರೆಸಿಕೊಳ್ಳುತ್ತಾಳೆ. ಯಜ್ಞವನ್ನ ಮಾಡಿ ಆ ಯಜ್ಞಕುಂಡದಿಂದ ಬಂದಿರುವಂಥವಳು ಯಾಜ್ಞಸೇನಿ.
ಹೇಗೆ ವಾಯುದೇವರಿಗೆ ಗರ್ಭವಾಸ ಇಲ್ಲ ಅಂತ ನಾವು ಶಾಸ್ತ್ರದಲ್ಲಿ ಕೇಳ್ತೀವೋ, ಅದೇ ರೀತಿಯಿಂದ ವಾಯುದೇವರ ಪತ್ನಿ ದ್ರೌಪದೀ ದೇವಿಗೂ ಕೂಡ, ಅರ್ಥಾತ್ ಭಾರತೀ ದೇವಿಗೂ ಕೂಡ ಏನಿಲ್ಲ, ಗರ್ಭವಾಸ ಇಲ್ಲ. ನೋಡ್ರಿ, ಸಾಮಾನ್ಯವಾಗಿ ಮಗಳು ಅನ್ನುವ ಅರ್ಥದಲ್ಲಿ ಹೀಗೆ ತದ್ಧಿತಾರ್ಥ ಪ್ರಯೋಗ ಇರ್ತದೆ, ಜನಕನ ಮಗಳು ಜಾನಕಿ ಅಂತ. ಜೊತೆಗೆ ಹೆಂಡತಿ ಅನ್ನುವುದಕ್ಕೂ ಹೀಗೆ ಪ್ರಯೋಗ ಮಾಡ್ತಾರೆ, ಭರತನ ಹೆಂಡತಿ ಭಾರತಿ, ಹೀಗೂ ಪ್ರಯೋಗ ಮಾಡ್ತಾರೆ. ಭರತ ಅಂದ್ರೆ ವಾಯುದೇವರು, ಭರತನ ಹೆಂಡತಿ ಆದ್ರಿಂದ ಭಾರತೀ ದೇವಿಗೆ ಭಾರತಿ ಎಂದು ಕರೆದಿದ್ದಾರೆ ಅಂತ. ಲಗ್ನ ಮಾಡಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಅರಗಿನ ಮನೆಯಲ್ಲಿ ಸುಟ್ಟು ಹೋದ್ರು ಅಂತ ವಾರ್ತೆ ಬಂತು. ಇವನಿಗೆ ಗಾಬರಿ ಆಯಿತು. ಅವನಂದ, ನಾನಿಷ್ಟೆಲ್ಲ ಯಜ್ಞ ಮಾಡಿ ಸಂಪಾದನೆ ಮಾಡಿದ ಮಗಳು ಅರ್ಜುನನ ಕೈ ಹಿಡಿತಾಳೆ, ಪಾಂಡವರ ಕೈ ಹಿಡಿತಾಳೆ ಅಂತ ಅನ್ಕೊಂಡಿದ್ರೆ ಅರಗಿನ ಮನೆಯಲ್ಲಿ ಸುಟ್ಟು ಹೋದ್ರು ಅಂತ ವಾರ್ತೆ ಬಂತಲ್ಲ ಅಂತ ಮೊದಲು ಕಸಿವಿಸಿಕೊಂಡ. ಅನಂತರದಲ್ಲಿ ಒಂದು ನಿರ್ಧಾರ ಮಾಡಿಕೊಳ್ತಾನೆ. ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳುವಾಗ, ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ಒಂದು ಕ್ಷಣ ಮರೆತು ಮುಂದಿನ ಕ್ಷಣದಲ್ಲಿ ಅವನನ್ಕೊಂಡಂತೆ ಪಾಂಡವರು ಯಾರೂ ಸತ್ತಿಲ್ಲ. ವಿಶ್ವಾಸ ಹೇಗೆ ಪಾಂಡವರು ಸತ್ತಿಲ್ಲ ಅಂತ ನಾವು ವಿಶ್ವಾಸವನ್ನ ಮಾಡಿಕೊಂಡ ಅಂದ್ರೆ ಅವನಿಗೇನು ಅಂದ್ರೆ, ಯಾಜೋಪಯಾಜರು ಯಜ್ಞ ಮಾಡುವಾಗ ಇಷ್ಟು ಮಂತ್ರಗಳನ್ನ ಹೇಳಿ ಆಹುತಿಗಳನ್ನ ಹಾಕಿದ್ದಾರೆ. ಪಾಂಡವರ ಹೆಂಡತಿ ಆಗುವ ಮಗಳು ಹುಟ್ಲಿ ಅಂತ ಹೇಳಿ ನಾನು ಯಜ್ಞ ಮಾಡಿದ್ದೇನೆ. ಹೆಂಡತಿಯಾಗುವಳು ಇಲ್ಲೇ ಇದ್ದಾಗ ಅವರು ಹೇಗೆ ಸಾಯ್ಲಿಕ್ಕೆ ಸಾಧ್ಯ ಇದೆ? ಯಜ್ಞದ ಮಾತುಗಳು ಮಂತ್ರಗಳು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಅವನ ವಿಶ್ವಾಸ ಮಂತ್ರಗಳಲ್ಲಿ ಶಕ್ತಿ ಇದೆ, ಮಂತ್ರಗಳಲ್ಲಿ ಹೇಳಿದ್ದರಿಂದ ಅಂಥವಳೇ ಮಗಳು ಹುಟ್ಟಿದ್ದಾಳೆ ಅನ್ನುವ ವಿಶ್ವಾಸ ಇದ್ದದರಿಂದ ವಾಯುದೇವರನ್ನ, ಇಂದ್ರದೇವರನ್ನ, ಯಮದೇವರನ್ನ ಅಳಿಯನಾಗಿ ಪಡೆದಿದ್ದಾನಂತೆ ದ್ರುಪದರಾಜ. ಇದು ಯಾಕೆ ಬಂತು ಅಂದರೆ ಮಂತ್ರಗಳಲ್ಲಿದ್ದ ವಿಶ್ವಾಸದಿಂದ ಬಂತು ಅಂತ ನಿರ್ಣಯದಲ್ಲಿ ಆಚಾರ್ಯ ಈ ಮಾತನ್ನು ತಿಳಿಸ್ತಾರೆ. ಹೇಗಿತ್ತು, ಹೇಗೆ ಬಂದ್ರು ಅನ್ನೋದನ್ನು ಈ ಶ್ಲೋಕದಲ್ಲಿ, ವಿಷ್ಣೋಪದ ಶ್ರಿದ್ಬಕ ಸನ್ನಿರಾಸಿ ಕ್ಷಿಪ್ತಾಜ್ಞ ಪಕ್ಷಿ ಪ್ರಕರ ಸುಪಕ್ಷ ಸಸೋದರೋ ಸಾಧಿತ ರಾಜಹಂಸಗ ಸರಾಜಹಂಸಿ ವಿವರಾಜ ಕನ್ಯಾ. ವಿಷ್ಣೋ ಪದಶ್ರಿತ, ಹಂಸ ಆಕಾಶದಲ್ಲಿ ಸಂಚಾರ ಮಾಡ್ತದಂತೆ. ವಿಷ್ಣು ಪದ ಅಂದ್ರೆ ಆಕಾಶ. ಸಂಸ್ಕೃತದಲ್ಲಿ ಆಕಾಶಕ್ಕೆ ವಿಷ್ಣು ಪದ ಅಂತ ಹೆಸರಿದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಎಲ್ಲಿ ಹೋದರೂ ದೇವರ ಅನುಸಂಧಾನವೇ ಬರಬೇಕು ಅಂತ ನಮ್ಮ ಹಿರಿಯರೆಲ್ಲ ಶಬ್ದಗಳನ್ನು ಏನು ಮಾಡಿದ್ದಾರೆ ಅಂದರೆ ದೇವರ ಹೆಸರಿಟ್ಬಿಟ್ಟಿದ್ದಾರೆ. ವಿಯದ್ವಿಷ್ಣು ಪದಂಬಾಪಿ ಪುಂಸ್ಯಾಕಾಶ ವಿಹಾಯಸಿ. ನಮಗೆ ಸಣ್ಣವರಿದ್ದಾಗ ಅಮರಕೋಶ ಬಾಯ್ಪಾಟ್ ಮಾಡಿಸ್ತಿದ್ರು. ಇವು ಯಾವ ಕೋಶನೂ ಉಳ್ಕೊಂಡಿಲ್ರಿ ಈಗ. ವಿಯತ್ ವಿಷ್ಣು ಪದಂಬಾಪಿ, ವಿಯತ್ ವಿಷ್ಣು ಪದ ಪುಂಸಿ ಆಕಾಶ ವಿಹಾಯಸಿ, ಯಾವ್ಯಾವ ಲಿಂಗದಲ್ಲಿವೆ ಅಂತ ಅನ್ನೋದು ಜೊತೆಗೆ ಗೊತ್ತಾಗ್ಬಿಡ್ತಿತ್ತಲ್ಲಿ. ವಿಷ್ಣು ಪದ ಅಂದ್ರೆ ಆಕಾಶ. ವಾದರಾಜ ಸ್ವಾಮಿಗಳು ಶಕಟಾಸುರನ ಸಂಹಾರದ ಪ್ರಸಂಗದಲ್ಲಿ ಒಂದು ಮಾತು ಹೇಳ್ತಾರೆ. ಶಕಟಾಸುರನನ್ನ ಜಾಡಿಸಿ ಒದ್ದಂತೆ ಕೃಷ್ಣ. ಒದ್ದಾಗ ಅದು ಮೇಲ್ ಹೋಯಿತು. ಮೇಲ್ ಹೋಗುವಾಗ ಪೂರ್ಣ ಮೇಲ್ ಹೋಗದೆ ಗಾಬರಿಯಿಂದ ತಳಗೆ ಬಿದ್ಬಿಟ್ನಂತೆ. ಯಾಕೆ ಅಂದ್ರೆ ಒಂದು ಸರ್ತಿ ವಿಷ್ಣುವಿನ ಪಾದಸ್ಪರ್ಶ ಆಗಿದೆ, ಮತ್ತೆ ಇನ್ನೊಂದು ವಿಷ್ಣುವಿನ ಪಾದಸ್ಪರ್ಶ ಆಗೋದು ಬೇಡ ಅಂತ ತಳಗೆ ಬಿದ್ದುಬಿಟ್ಟ ಅಂತ ಹೇಳ್ತಾರೆ. ವಿಷ್ಣು ಪದ ಅನ್ನೋದಕ್ಕೆ ಎರಡರ್ಥ. ಈಗ ದೇವರ ಪಾದ ಅಂತ ಒಂದು ಅರ್ಥ, ಆಕಾಶ ಅಂತ ಒಂದು ಅರ್ಥ. ಅದಕ್ಕೆ ವಿಷ್ಣು ಪದ ಅಂದ್ರೆ ಆಕಾಶವನ್ನ ಆಶ್ರಯಿಸಿಕೊಂಡದ್ದು ಈ ಹಂಸ. ಲೋಕದಲ್ಲಿ ನಾವು ಕಾಣುವ ಹಂಸಗಳೆಲ್ಲವೂ ಕೂಡ ಆಕಾಶದಲ್ಲಿ ಗಮನ ಮಾಡ್ತದೆ. ವಿಷ್ಣು ಪದಶ್ರಿತ ಬಕಸನ್ನಿರಾಸಿ, ಬಕಪಕ್ಷಿಯನ್ನ, ಬಾತುಕೋಳಿಯನ್ನ, ಕೊಕ್ಕರೆಯನ್ನ ಹೊಡೆದೋಡಿಸುವ ಸಾಮರ್ಥ್ಯ ಉಳ್ಳದ್ದು. ಕ್ಷಿಪ್ತ ಅನ್ಯ ಪಕ್ಷಿ ಪ್ರಕರ, ಅದರಂತೆ ಸಣ್ಣ ಸಣ್ಣ ಪಕ್ಷಿಗಳನ್ನೆಲ್ಲ ಹೊಡೆದು ಓಡಿಸಿರುವಂತಹ ಸುಪಕ್ಷ, ಒಳ್ಳೆ ರೆಕ್ಕೆಗಳುಳ್ಳಂತಹದ್ದು. ಸಸೋದರ, ಎಲ್ಲ ಜೊತೆಗಾರರಿಂದ ಗೆಳೆಯರಿಂದ ಕೂಡಿಕೊಂಡಿರುವಂತಹ ರಾಜಹಂಸ, ಒಂದು ರಾಜಹಂಸ ಪಕ್ಷಿ. ರಾಜಹಂಸೀಮಿವ, ಹೆಣ್ಣು ರಾಜಹಂಸ ಪಕ್ಷಿಯನ್ನ ಸ್ವೀಕಾರ ಮಾಡುವಂತೆ ರಾಜಕನ್ಯಾಂ ದ್ರೌಪದೀ ದೇವಿಯನ್ನ ಭೀಮಸೇನ ವಿವಾಹ ಮಾಡಿಕೊಂಡ. ಇದರಲ್ಲಿ ಭೀಮಸೇನ ವಿಷ್ಣೋ ಪದಶ್ರಿತ, ಭಗವಂತನ ಪಾದವನ್ನ ಆಶ್ರಯಿಸಿಕೊಂಡವರು. ನೋಡಿ ಶ್ಲೇಷಾಲಂಕಾರ ಹೇಗೆ ಶ್ಲೇಷ ಮಾಡಬೇಕು. ವಿಷ್ಣು ಪದ ಅಂತನ್ನೋ ಶಬ್ದಕ್ಕೆ ಒಂದು ಬಾರಿ ಅರ್ಥ ಮಾಡಿಕೊಂಡಾಗ ಆಕಾಶ, ಇನ್ನೊಂದು ಬಾರಿ ಅರ್ಥ ಮಾಡಿಕೊಂಡಾಗ ಭೀಮನ ಪರ ಅರ್ಥ ಮಾಡಿಕೊಂಡಾಗ ವಿಷ್ಣು ಪದ ಅಂತಂದ್ರೆ ದೇವರ ಪಾದ ಅಂತ ಅರ್ಥ. ದೇವರ ಪಾದವನ್ನ ಆಶ್ರಯಿಸಿಕೊಂಡಿದ್ದಾರೆ. ಈ ಹಂಸ ಬಕಪಕ್ಷಿಯನ್ನು ಸಂಹಾರ ಮಾಡಿತು. ಭೀಮ ಬಕಸನ್ನಿರಾಶಿ,
ಬಕಾಸುರನ ಸಂಹಾರ ಮಾಡಿದ್ದಾರಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಕೂಡಿಸ್ಬೇಕಾದ್ರೆ ಹೀಗೆ ಕೂಡಿಸ್ಬೇಕು. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಿಕಾದಲ್ಲಿ ಬಕಃ ಪಕ್ಷಿ ವಿಶೇಷ ಅಂತ ಬರೀತಾರೆ. ಬಕಾಸುರ ಇದ್ದಾನಲ್ಲ, ಇವನ್ ಕಥೆ ಕೇಳಿದ್ದೀವಿ. ಏಕಚಕ್ರ ನಗರದಲ್ಲಿ ಇದ್ದಾಗ ಎಲ್ಲರಿಗೂ ಊಟದ ವ್ಯವಸ್ಥೆ ಇತ್ತು, ಒಬ್ಬೊಬ್ಬರು ಹೋಗಬೇಕಾಗಿತ್ತು. ಒಂದು ದಿವಸ ಈ ಪುಣ್ಯಾತ್ಮ ಯಾವ ಮನೆಯಲ್ಲಿ ಇಳ್ಕೊಂಡಿದ್ದ, ಬ್ರಾಹ್ಮಣನ ಪಾಳಿ ಬಂತು ಅಂತ ಅವನಿಗೆ ತಪ್ಪಿಸಿ ಇದ್ದಿನ ಹೋಗ್ತೀನಿ ಬಿಡು ಅಂತ ಹೋದ. ಊಟ ಮಾಡಿದ. ಆಚಾರ್ಯರು ನಿರ್ಣಯದಲ್ಲಿ ಒಂದು ಸಣ್ಣ ಮಾತು ಹೇಳಲೇಬೇಕು, ಅನಿವಾರ್ಯವಾಗಿ ನೀವೆಲ್ಲರೂ ಕೇಳಲೇಬೇಕು. ಕೇಳಲೇಬೇಕಷ್ಟೇ ಅಲ್ಲ, ಇವತ್ತೇ ಆಚರಣೆಗೆ ತರಬೇಕು, ಲೇಟ್ ಮಾಡಿಕೂಡುದು. ಊಟ ಮಾಡಿದ ಮೇಲೆ, ಭೀಮಸೇನ ಊಟ ಮಾಡಿದ ಮೇಲೆ ಅವನು ಹಿಂದಿಂದ ಬರ್ತಾ ಇದ್ದಂತೆ ಬಕಾಸುರ. ಅವಸರದಲ್ಲಿ ಊಟ ಮಾಡಿ ಮುಗಿಸಿ ಭೀಮಸೇನ ದೇವರು ಕೈ ತೊಳೆದು ಅವನು ಹೊಡೆಯೋದೊಳಗಾಗಿ, ಮೈಲಿಗೆ ಆಗೋದೊಳಗಾಗಿ ಆಚಮನ ಮಾಡೋಣ ಅಂತ ಆಚಮನ ಮಾಡಿಬಿಟ್ರಂತೆ. ಇಂಥ ಗಡಿಬಿಡಿಯೊಳಗೂ ಧರ್ಮವನ್ನ ಬಿಡದೇ ಇದ್ದವ್ರು ಭೀಮಸೇನ. ಹಿಂದೆ ಬೆನ್ನಿಗೆ ಬರ್ಲಿಕ್ಕೆ ತಾನ್ರಿ ಅವ ಇನ್ನೊಂದು ಏಟು ಬುದ್ಧಿದ್ರೆ ಬೆನ್ನ ಮೇಲೆ ಏಟು. ಅಂಥ ದೈತ್ಯ ಬಂದಾಗಲೂ ಕೂಡ ಪ್ರಸಂಗದಲ್ಲೂ ಊಟ ಆದ ಮೇಲೆ ಆಚಮನವನ್ನ ಮಾಡೋದನ್ನ ನಿಲ್ಲಿಸಲಿಲ್ಲ. ನಮಗೆ ಮೊದಲು ಗೊತ್ತಿಲ್ಲ, ಆಮೇಲೂ ಗೊತ್ತಿಲ್ಲ, ಆಮೇಲಿದಂತೂ ದೂರೇ ಉಳಿತು. ಊಟ ಆದ ಮೇಲೆ ಆಚಮನವನ್ನ ಮಾಡಬೇಕು, ಮರೆಯಬೇಡ್ರಿ. ಎಲ್ಲರೂ ಆಚರಣೆಯಲ್ಲಿ ತೆಗೆದುಕೊಂಡು ಬರ್ರಿ. ತೀರ್ಥ ತೆಗೆದುಕೊಳ್ಳಬೇಕು ಅನ್ನುವ ನಿಯಮ ಹೇಗಿದೆಯೋ ಹಾಗೆ ಆಚಮನವನ್ನ ಮಾಡಬೇಕು. ಊಟಕ್ಕಿಂತ ಮೊದಲು ತೀರ್ಥ, ಊಟದಲ್ಲಿ ತೀರ್ಥ, ಊಟ ಆದ ಮೇಲೆ ತೀರ್ಥ. ಹಾಗೆ ಇಲ್ಲ, ಊಟಕ್ಕೆ ಕೂಡುವಾಗ ಮೊದಲು ತೀರ್ಥ ತೆಗೆದುಕೊಂಡಿರ್ತೇವೆ, ಎಲೆ ಮೇಲೆ ಅನ್ನದಲ್ಲಿ ಮತ್ತೆ ತೀರ್ಥ ಹಾಕಬೇಕು. ಊಟ ಆದ ಮೇಲೆ ಆಚಮನವನ್ನ ಮಾಡಿ ಮತ್ತೆ ತೀರ್ಥವನ್ನು ತೆಗೆದುಕೊಳ್ಬೇಕು. ಹಾಗೆ ಬಿಡೋ ಹಾಗಿಲ್ಲ. ತೀರ್ಥದ ಬದಲಿ ಆಚಮನ ಬದಲಿ ತೀರ್ಥ ತಗೋತೀವಿ ಅಂತ ಕೆಲವೆಲ್ಲ ಷಡ್ಯಂತ್ರ ಮಾಡ್ತಿರ್ತಾರ್ರಿ. ಅದರ ಬದಲಿ ಇದು ಅಂತಂದ್ರೆ ನಿಮ್ಮ ಬದಲಿ ಇನ್ಯಾರೋ ಊಟ ಮಾಡಿದಂಗೆ ಲೆಕ್ಕ. ಹಂಗೆ ಮಾಡಬಾರ್ದು. ಇನ್ನೊಂದ್ರ ಬದಲಿ ಇನ್ನೊಂದು ಮಾಡ್ಲಿಕ್ಕೆ ಹೋಗಬಾರ್ದ್ರಿ. ಅದ ಎಲ್ಲದ ಅಂದ್ರೆ ಶಾಸ್ತ್ರ ಎಲ್ಲಿ ವಿಧಿಸಿದೆಯೋ ಅಲ್ಲಿ ಮಾತ್ರ ಮಾಡಬೇಕೇ ವಿನಃ ಉಳಿದ ಕಡೆಗಿಲ್ಲ. ಆಚಾರ ನಂಗೆ ನೀರಿಲ್ಲರಪ್ಪ ಇನ್ನೊಂದ್ಸಲ ತೀರ್ಥ ಹಾಕಿಬಿಡ್ರಿ ಅಂತ ತಿಳ್ಕೊಂಡು ಹೇಳಿ ಆ ತೀರ್ಥದ ಬದಲಿ ಇನ್ನೊಂದ್ಸಲ ಇದು ಆಚಮನದ ಬದಲಿ ಇನ್ನೊಂದ್ಸಲ ತೀರ್ಥ ತಗೊಳ್ಳಿಕ್ಕೆ ಬರೋಂಗಿಲ್ಲ. ಮತ್ತೆ ಆಚಮನವನ್ನೇ ಮಾಡಬೇಕು. ಭೀಮ ಮಾಡಿದರು. ಬಕ ಯಾರು ಅಂತ ಕೇಳಿದ್ರೆ ಪ್ರಾಯ ನಾವೆಲ್ಲ ಒಬ್ಬ ದೈತ್ಯ ಅಂತ ಇಷ್ಟೇ ತಿಳ್ಕೊಂಡಿದ್ದೇವೆ. ಮಧ್ವಾಚಾರ್ಯ ಸ್ವಲ್ಪ ಮುಂದೆ ಹೋಗಿ ಹೇಳ್ತಾರೆ, ರಾವಣನ ಸೋದರ ಮಾವ ಅಂತ ಒಂದು ಕಥೆ ಹೇಳ್ತಾರೆ. ಯಾರವನು ಅಂದ್ರೆ ರಾವಣನ ಸೋದರ ಮಾವ ಬಕ. ಎಲ್ಲಿ ರಾವಣ, ಎಲ್ಲಿ ಭೀಮಸೇನ, ಎಲ್ಲಿಗೆಲ್ಲಿಗೆ ಸಂಬಂಧ, ಎಷ್ಟು ದೀರ್ಘಕಾಲ ಬದುಕ್ತಿದ್ರು ರಾಕ್ಷಸರ ಅರ್ಥ ಮಾಡಿಕೊಳ್ರಿ. ರಾವಣನ ಮಾತುಲ ಅಂತ ಬರೀತಾರೆ ಆಚಾರ್ಯರು ಬಕಾಸುರನನ್ನ. ಅವನನ್ನ ಸಂಹಾರ ಮಾಡಿ ಬಂದ. ಅದಕ್ಕೆ ಬಕ ಸನ್ನಿರಾಶಿ ಕ್ಷಿಪ್ತಾನ್ಯ ಪಕ್ಷಿ ಪ್ರಕರಹ. ಅದೇ ರೀತಿಯಾಗಿ ಸಣ್ಣ ಪುಟ್ಟ ಏನು ಸ್ವಯಂವರ ಮಂಟಪದಲ್ಲಿ ರಾಜರುಗಳಿದ್ರು ಅವ್ರನ್ನೆಲ್ಲ ಹೊಡೆದಾಕಿ ಸುಪಕ್ಷ, ಒಳ್ಳೆ ಸಾಮರ್ಥ್ಯ ಬಾಹುಗಳಿರುವಂತಹ ಅವರು ಸಸೋದರ ಅರ್ಜುನ ಧರ್ಮರಾಜರಿಂದ ಕೂಡಿಕೊಂಡವರು. ಅನಂತರದಲ್ಲಿ ಆದಿತ ಹೊಂದಿದರು. ಸಹ ಭೀಮಸೇನ ರಾಜಕನ್ಯಾ ದ್ರೌಪದಿ ದೇವಿಯನ್ನ ಅಂತ ಈ ಶ್ಲೋಕದಲ್ಲಿ ದ್ರೌಪದಿ ಸ್ವಯಂವರವನ್ನು ಹೇಳಿದರು. ಅದೇ ದ್ರೌಪದಿ ಸ್ವಯಂವರದಲ್ಲಿ ಕೃಷ್ಣ ಕಣ್ಣಂತ, ಕೃಷ್ಣನ್ ನೋಡಿದ್ರಂತ. ಕೃಷ್ಣನ್ ನೋಡಿದ್ರು ಅಂದ್ರೆ ಎಷ್ಟು ಆನಂದ ಪಡ್ತಾರೆ ಅಂದ್ರೆ, ಕೃಷ್ಣನ್ ಕಂಡು ಭೀಮ ಆನಂದ ಪಟ್ಟ, ಭೀಮನ್ ಕಂಡು ಕೃಷ್ಣ ಆನಂದ ಪಟ್ಟ ಅಂತ ವರ್ಣನೆ ಮಾಡ್ತಾರೆ. ಎರಡು ಇಂದೀವರ ಶ್ರೀ ಜೈ ಸುಂದರಾಭಂ ಸ್ಮೇರಾನನಿಂದುಂ ದೈತಂ ಮುಕುಂದಂ ಸ್ವಮಾತುಲೇಯಂ ಕಮಲಾಯತಾಕ್ಷಂ ಸಮಭ್ಯನಂದತ್ ಸುಚಿರಾಯ ಭೀಮಃ. ಇಂದೀವರ ಶ್ರೀ, ಇಂದೀವರ ಅಂದ್ರೆ ಕಮಲ, ಕಮಲಕ್ಕೆ ಸಂಸ್ಕೃತದಲ್ಲಿ ಇಂದೀವರ ಅಂತ ಕರೀತಾರೆ. ಇಂದೀವರ ಶ್ರೀ, ಶ್ರೀ ಅಂದ್ರೆ ಶೋಭೆ. ಕಮಲದ ಶೋಭೆ ಏನಿತ್ತಲ್ಲ, ಕಮಲದ ಕಾಂತಿ, ಕಮಲವನ್ನ ನೋಡಿದಾಗ ನಮಗೊಂದು ಸೌಂದರ್ಯದ ಅನುಭವ ಬರ್ತದೆ. ಕೆರೆಗಳಲ್ಲಿ ಬೆಳೆದಿರ್ತದೆ, ಹೋಗುವಾಗ ನೋಡ್ತೀವಿ, ನೋಡುವಾಗ ಅದರದೊಂದು ಸೌಂದರ್ಯ ಅನುಭವ ಬರ್ತದೆ. ಅದಕ್ಕೆ ಶೋಭೆ, ಕಾಂತಿ ಅಂತ ಕರೀತೀವಿ. ಇಂದೀವರ ಶ್ರೀ, ಕಮಲದ ಶೋಭೆಯನ್ನ ಜೈ ಗೆಲ್ಲುವಂತಹ ಸುಂದರಾಭಂ, ಸುಂದರವಾದ ಕಾಂತಿ ಉಳ್ಳವನು ನಮ್ಮ ಕೃಷ್ಣ. ಕೃಷ್ಣನಿಗೆ ವರ್ಣನೆ ಇದು. ಕೃಷ್ಣ ಹೇಗಿದ್ದಾನೆ ಅಂತ ಕೇಳಿದ್ರೆ ಇಂದೀವರ ಶ್ರೀ ಜೈ ಸುಂದರಾಭಂ, ಕಮಲದ ಕಾಂತಿಯನ್ನ ಮೀರಿಸಿದ ಕಾಂತಿ ಉಳ್ಳವನಾಗಿದ್ದಾನೆ ಕೃಷ್ಣ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇವೆಲ್ಲ ಏನು ಗೊತ್ತಾ, ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ತಾರೆ, ನಾವು ಯಾವುದೇ ಅಲೌಕಿಕ ದೃಷ್ಟಾಂತವನ್ನ ಕೊಟ್ರೆ ನಿಮ್ಮ ತಲೆಗೆ ಹೋಗೋದೇ ಇಲ್ಲ. ಓಂ ಬುದ್ಧರ್ಥ ಪಾದವತ್ ಓಂ.
ನಮಗೆ ತಿಳಿಲಿ ಅನ್ನುವುದಕ್ಕಾಗಿ ಲೌಕಿಕ ದೃಷ್ಟಾಂತವನ್ನು ಕೊಡಬೇಕು. ಕೊಟ್ಟದ್ದಕ್ಕಾಗಿ ಇಷ್ಟೇ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ಬಾರ್ದು. ಹಾಗಾದ್ರೆ ದೇವರ ಕಾಂತಿ ಒಂದು ಕಮಲದ ಕಾಂತಿ ಮೀರಿದ್ದೇನೋ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಬೇಕಾದಷ್ಟಿದೆ. ಸುಮ್ಮನೆ ಇದೊಂದು ದೃಷ್ಟಾಂತ ಹೇಳ್ತಾರೆ. ಇಂದೀವರ ಶ್ರೀ ಜೈ ಸುಂದರಾಭಂ ಸ್ಮೇರಾನನೇಂದುಂ. ನೋಡ್ರಿ, ಸ್ಮೇರಾನನೇಂದುಂ ಅಂತಾರೆ. ಆ ಮುಗುಳ್ನಗೆ ಇದ್ದಂತ ಚಂದ್ರ ಇದ್ರೆ ಅಕಸ್ಮಾತ್ ಹೀಗೊಂದು ಅನ್ಕೊಳ್ರಿ, ಆನನ ಇಂದು ಮುಖವೆಂಬ ಚಂದ್ರ, ಸ್ಮೇರ ಅಂದ್ರೆ ಮುಗುಳ್ನಗೆ, ಮುಗುಳ್ನಗೆಯಿಂದ ಕೂಡಿದ ಮುಖಚಂದ್ರ ಅಂತ. ಆಕಾಶದಲ್ಲಿ ಇದ್ದ ಚಂದ್ರ ಏನಾದ್ರೂ ಒಂದು ಸ್ಮೈಲ್ ಕೊಟ್ರೆ, ಸುಮ್ಮನೆ ಇಟ್ಕೊಳ್ರಿ, ಕೊಡ್ತಾನೋ ಬಿಡ್ತಾನೆ ಗೊತ್ತಿಲ್ಲ, ನಮ್ಮ ನೋಡಿದ್ರೆ ಮುಖನೇ ತಿರ್ಸ್ಕೋತಾನೋ ಏನೋ ಗೊತ್ತಿಲ್ಲ, ಆದ್ರೂ ಅಕಸ್ಮಾತ್ ಆಗಿ ಆಕಾಶದಲ್ಲಿ ಇದ್ದ ಚಂದ್ರ ಒಂದು ಮುಗುಳ್ನಗೆ ಬೀರಿದ್ರೆ ಹ್ಯಾಕ್ ಕಾಣಬೇಕು, ಹಾಗೆ ಕೃಷ್ಣನ ಮುಖ ಇತ್ತು ಅಂತ ಹೇಳ್ತಾರೆ. ದೈತಂ ಮುಕುಂದಂ, ಕೃಷ್ಣನನ್ನ ಮುಕುಂದ ಅಂತ ಕರಿತಾ ಇದ್ದಾರೆ. ಸ್ವಮಾತುಲೇಯ, ಮಾತುಲ ಅಂದ್ರೆ ಸೋದರ ಮಾವ, ಮಾತುಲೇಯ ಅಂದ್ರೆ ಸೋದರ ಮಾವನ ಮಗ. ಕುಂತಿಯ ಅಣ್ಣ ವಸುದೇವ, ಕುಂತಿ ಇದ್ದಾನಲ್ಲ ಅವಳ ಅಣ್ಣ ವಸುದೇವ, ವಸುದೇವನ ಮಗ ಇದ್ದಾನಲ್ಲ ಅವನು ಕೃಷ್ಣ. ಹಾಗಾಗಿ ಸ್ವಮಾತುಲೇಯಂ ಕಮಲಾಯ ತಾಕ್ಷ್ಯಂ, ಕಮಲದ ದಳದಂತೆ ದೀರ್ಘವಾಗಿರುವಂತಹ ಕಣ್ಣಿರುವ ಅವನನ್ನ ಸಮಭ್ಯನಂದತ್ ಸುಚಿರಾಯ ಭೀಮಃ, ಬಹಳ ಕಾಲದವರೆಗೆ ನೋಡಿ, ಚಿರಾಯ ಬಹಳ ಕಾಲದ ಅನಂತರದಲ್ಲಿ ನೋಡಿದ್ದಾನೆ, ಚಿರಾಯ ಬಹಳ ಕಾಲದವರೆಗೆ ಸಂತೋಷ ಪಟ್ಟಿದ್ದಾನೆ, ಬಹಳ ಕಾಲದವರೆಗೆ ಸಂತೋಷ ಪಡಿಸಿದ್ದಾನೆ. ಇಷ್ಟು ಹೇಳ್ಬಿಟ್ಟಿದ್ದಾರೆ. ಆ ಸ್ವಯಂವರದಲ್ಲಿ ಕೃಷ್ಣ ಬಂದಿದ್ದಂತೆ. ಕೃಷ್ಣ ಯಾಕೆ ಬಂದಿದ್ದ ಸ್ವಯಂವರಕ್ಕೆ? ಅವಳಂತರೂ ದ್ರೌಪದಿಯನ್ನು ಲಗ್ನ ಆಗೋ ಹಂಗಿಲ್ಲ. ಮತ್ತೆ ಎದಕ್ಕೆ ಬಂದಿದ್ದ? ಯಾದವರ ಲಗ್ನ ಮಾಡ್ಕೋಬೇಡ್ರಿ ಅಂತ ಹೇಳಿಕ್ ಬಂದಿದ್ದಂತ. ಇಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಕೆಲವೊಮ್ಮೆ ಹಿಂಗೆ ಹೇಳಿಕ್ ಬರ್ಬೇಕಾಗ್ತಿರ್ತಾರೆ ಕಾರ್ಯಕ್ರಮದ, ದಾನ್ಲೆ ಹಾಕ್ಬೇಡ್ರಿ ಅಂತ ಹೇಳಿಕ್ರೆ ಬರ್ಬೇಕಾಗ್ತಿರ್ತದೆ. ಉಳ್ದೇನಿಲ್ಲ, ಸುಮ್ಮನೆ ಕೂಡ್ರಿ ಅಂತ ಹೇಳಿಕ್ರೆ ಬರ್ಬೇಕಂತ. ಯಾದವರೆಲ್ಲ ಕೆಲವರು ಉತ್ಸಾಹದಲ್ಲಿ ಎದ್ದು ಬಿಟ್ಟಿದ್ರು, ನಾವು ಅದನ್ನ ಬಿಲ್ಲು ಎತ್ತು ಬಿಡ್ತೀವಿ ಅಂತ. ಕೃಷ್ಣ ಹಿಂಗಂದ ಅಷ್ಟೇ. ಇಲ್ಲ ಅಂತ ಹೇಳಿದ ಕೂಡಲೇ ಎಲ್ಲ ಹೇಳೋರು ಸುಮ್ ಕೂತ್ಬಿಟ್ರು, ಊಟಕ್ಕೆ ಯಾವಾಗ ಹಾಕ್ತಾರೋ ಏನೋ ಅಂತ ಹೇಳಿ. ಯಾಕೆಂದ್ರೆ ಅಲ್ಲಂತರೂ ಭಾಗವಹಿಸಂಗಿಲ್ಲ, ಇನ್ನು ಭಾಗವಹಿಸ್ಲಿಕ್ಕೆ ಇರೋದೇ ಮುಂದೆ ಕಾರ್ಯಕ್ರಮ ಊಟ, ಅದಕ್ಕೆ ಊಟಕ್ಕೆ ಕೊಡೋಣ ಅಂತ ಕಾಯ್ಲಿಕ್ಕೆ ಶುರು ಮಾಡಿದ್ರಂತೆ. ಇವರು ಯಾರೂ ಭಾಗವಹಿಸೋ ಹಾಗಿಲ್ಲ. ಇವರಿಬ್ರು ಅಣ್ಣ ತಮ್ಮ ಭೀಮ ಅರ್ಜುನರಿಬ್ರು ಕೂಡ ಬ್ರಾಹ್ಮಣರ ಮಧ್ಯದಲ್ಲಿದ್ದ ಎದ್ದು ಬಂದ್ಬಿಟ್ರು. ಯಾಕೆಂದ್ರೆ ಅವ್ರು ಬ್ರಾಹ್ಮಣ ವೇಷದಲ್ಲಿ ಇದ್ರು, ನಿಜವಾದ ಕ್ಷತ್ರಿಯ ವೇಷದಲ್ಲಿ ಇರಲಿಲ್ಲ. ಬ್ರಾಹ್ಮಣ ವೇಷದಲ್ಲಿ ಇದ್ದವರು ಬಂದು ಅರ್ಜುನ ಬಿಲ್ಲನ್ನ ಎತ್ತಿ ಅದನ್ನ ಪ್ರತಿಜ್ಞೆಯನ್ನ ಪೂರ್ಣ ಮಾಡಿದಾಗ ಬಲರಾಮನಿಗೆ ಸಿಟ್ಟು ಬಂತಂತೆ. ಯಾರೋ ಆಚಾರ ಬಂದು ಕ್ಷತ್ರಿಯ ಕುಮಾರಿ ಮಾಡ್ಕೊಂಡು ಹೋದ್ರೆ ನಾವೆಲ್ಲ ಸುಮ್ಮನೆ ನೋಡ್ಕೋತ ಕೊಡ್ಬೇಕಾ, ನಾವು ಸುಮ್ ಕೊಡೋರಿಲ್ಲ ಅಂತ ಹೇಳಿ ಎದ್ದಾಗ ಕೃಷ್ಣ ಅನ್ನಂತೆ ಕೈ ಹಿಡ್ಕೊಂಡು, ಅಣ್ಣನ ಏನಣ್ಣ ಏನೋ ಎದ್ಬಿಟ್ಟಿಯಲ್ಲ, ಎಲ್ಲಿ ಹೊಂಟಿ ಅಂತ ಕೇಳ್ದ. ಬ್ರಾಹ್ಮಣರು ಕೂಡಣ್ಣ ಕೂಡು, ಗಾಬರಿ ಆಯ್ತು ಅವನಿಗೆ. ಕೃಷ್ಣ ಇಷ್ಟು ಸುಲಭವಾಗಿ ಕೂಡು ಅನ್ನೋ ಹಂಗಿಲ್ಲ, ಕೂಡು ಅನ್ನಲ್ಲ ಯಾಕೆ ಎಂದ. ಸ್ವಲ್ಪ ಅವ್ರ ಮುಖ ಇನ್ನೊಂದ್ಸಲ ನೋಡು ಅಂದ. ಹಿಂಗೆ ನೋಡಿದ, ಏನು ಅರ್ಥ ಆಗ್ತಾ ಇಲ್ಲ ಕೃಷ್ಣ ಅಂದ. ಅವ್ರ ಹೈಟು ವೇಟು ನೋಡು ಅಂದವ. ನೋಡಿದ, ಯಾವ ಆಚಾರ ಇಷ್ಟು ಎತ್ತರ ಇರ್ತಾರೆ ಹೇಳಿ ನೋಡ ನಾವು ಕೃಷ್ಣ ಅಂದ. ಮಾತು, ಯಾವ ಆಚಾರ ಇಷ್ಟು ಚಂದ ಇಷ್ಟು ಎತ್ತರ ಇರ್ಲಿಕ್ಕೆ ಸಾಧ್ಯವ? ಎಲ್ಲ ಇವು ಅಳ್ಳಿಟ್ಟು ತಿಂದು ಒಂದು ನಮೂನಿ ಹಿಂಗಾಗಿ ಹೋಗಿರ್ತಾವ, ಏನು ಚಂದ ಕಾಣಿಸ್ತಾವೆಲ್ಲ ಇವು ನೋಡು ಹೆಂಗವ ಇವು. ಅವ ಭೀಮ, ಅವ ಅರ್ಜುನ ಅಂತ ತಿಳ್ಕೊಂಡು ಹೇಳಿದಾಗ ಬಲರಾಮನಿಗೆ ಖುಷಿಯಾಗಿ ಹೋಗ್ಬಿಡ್ತು. ಅಲ್ಲೇ ನಿಂತಲ್ಲೇ ಕೂತ್ಬಿಟ್ನಂತವನು. ಏನಣ್ಣ ಕುಣಿತಾ ಇದ್ದೇನೆ, ನಮ್ಮ ಹುಡುಗನಿಗೆ ಲಗ್ನ ಆಯ್ತಲ್ವ ಅಂದ. ಅದಕ್ಕೆ ಸುಮ್ ಕೂಡು ಅಂತ ಹೇಳಿದ್ದು ಅಂದ. ಇದೇ ಗೊತ್ತಾಗೋದಿಲ್ಲ ನೋಡಿ. ಕೃಷ್ಣನಿಗೆ ಪಾಂಡವರು ಯಾರು ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಹನುಮಂತನಿಗೆ ರಾಮ ಯಾರು ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಉಳಿದವರಿಗೆ ಇದು ಯಾವುದೂ ಗೊತ್ತಾಗೋದಿಲ್ಲ. ಅದಕ್ಕೆ ಅವರು ನಿಜವಾದ ಅಂತರಂಗ ಭಕ್ತರು ಅಂತ ಕರೀತಾ ಇದ್ದದ್ದು. ಈ ಮೊದಲು ಬಹಳ ದಿವಸದ ಮೇಲೆ ನೋಡಿದ್ರು ಅಂತಂದ್ರೆ, ಮೊದಲು ನೋಡಿದ್ರ ಮೂಲ ಮಹಾಭಾರತವನ್ನ ನೋಡಿದಾಗ ಪಾಂಡವರಿಗೂ ಕೃಷ್ಣನಿಗೂ ಮೊದಲು ಭೇಟಿಯಾದದ್ದೇ ಈ ದೃಪದನ ಊರಿನಲ್ಲಿ ಅಂತ ಅನಿಸ್ತದೆ. ಮಹಾಭಾರತ ನೋಡಿದಾಗ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ಇದಕ್ಕೂ ಮೊದಲು 3 ವರ್ಷ ಭೀಮ ಅರ್ಜುನ ಸಹದೇವ ಇವರು ಅಲ್ಲಿ ಹೋಗಿದ್ರಂತೆ, ದ್ವಾರಕಾಪಟ್ಟಣಕ್ಕೆ ಹೋಗಿದ್ರಂತೆ. ಅಲ್ಲಿ 3 ವರ್ಷ ಇದ್ದು ಅರ್ಜುನ ಕೃಷ್ಣನ ಕಡೆಯಿಂದ ಬಿಲ್ವಿದ್ಯೆಯನ್ನು ಹೇಳಿಸ್ಕೊಂಡಿದ್ದಂತೆ, ಭೀಮ ಗದಾವಿದ್ಯೆಯನ್ನ ಬಲರಾಮನ ಕಡೆ ಹೇಳಿಸ್ಕೊಂಡಿದ್ದಂತೆ, ಸಹದೇವ ಉದ್ಧವನ ಕಡೆಯಿಂದ ನೀತಿಶಾಸ್ತ್ರವನ್ನು ಹೇಳಿಸ್ಕೊಂಡು ಬಂದಿದ್ದಂತೆ ಪಾಠವನ್ನ. ಇದು ಮೊದಲೇ ಆಗಿತ್ತು ಅಂತ ತಿಳಿದುಕೊಂಡು ಶ್ರೀಮದಾಚಾರ್ಯರು ಒಂದು ಅಪೂರ್ವ ಅಂಶವನ್ನು ಹೇಳ್ತಾರೆ. ಮೂಲ ಮಹಾಭಾರತ ನೋಡಿದಾಗ ಇದು ಕಾಣಿಸೋದಿಲ್ಲ. ಅವರು ಮೊದಲೇ ಸಾಕ್ತಿ ದೃಪದನ ಮಂಟಪದಲ್ಲಿ, ಆ ಲಗ್ನ ಮಂಟಪದಲ್ಲಿ ನೋಡಿದ್ರೇನೋ ಅಂತ ಅನಿಸ್ತದೆ. ಇಲ್ಲ, ಮೊದಲೇ ನೋಡಿದ್ರು ಅಂತ ಅರ್ಥ ಮಾಡಿಕೊಳ್ಳ್ರಿ ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ದ್ರೌಪದಿಯನ್ನು ಲಗ್ನ ಮಾಡಿಕೊಂಡು ಕರ್ಕೊಂಡ್ ಬಂದ್ರು. ಆಮೇಲೆ ನಾರದರು ಮಹಾನುಭಾವರು ಬಂದಿದ್ರು, ಧರ್ಮರಾಜನಿಗೆ ಕೇಳಿದ್ರು, ಏನ್ ಧರ್ಮರಾಜ ಹೇಗಿದ್ದಿ, ಚೆನ್ನಾಗಿದ್ದಿ ಅಂದ್ರು. ಧರ್ಮರಾಜ ಎಲ್ಲ ಚೆನ್ನಾಗೇ ಇರ್ತಾನೆ, ಇನ್ನೇನಾಗ್ತದೆ, ಮನೆ ಮದುವೆ ಆಯಿತು, ರಾಜ್ಯ ಇದೆ, ಎಲ್ಲ ಇದೆ. ಒಂದು ಮಾತು ಹೇಳಿದ್ರು, ಅಲ್ಲೋ ಧರ್ಮರಾಜ,
ಇಷ್ಟೆಲ್ಲ ಇದೆ, ಎಲ್ಲ ಮಾಡಿದ್ದಿ, ಒಂದು ರಾಜಸೂಯಾಗ ಮಾಡಬೇಕು ಬೇಡ ಅಂದ್ಬಿಟ್ಟು. ಧರ್ಮರಾಜಗ ರಾಜಸೂಯಾಗ ಎಷ್ಟು ಖರ್ಚು ಬರ್ತದೆ ಆಚಾರ ಅಂದರು. ಯಾಕಂದ್ರೆ ನಮ್ದು ಯಾಗ ಅನ್ಕೊಂಡು ಫಟ್ ಖರ್ಚಿನ ಬಗ್ಗೆ ಕೇಳ್ತಿರ್ತೀವಿ ನಾವು. ಯಾರ ಆಚಾರ ಹೋಮ ಹವನ ಅಂತ ಅಂದ್ಕೊಳ್ಳಿ ಎಷ್ಟು ಬರ್ತದೆ ಆಚಾರ, ಎಕ್ಸ್ಪೆಂಡಿಚರ್ ಎಷ್ಟದ ಮೊದಲು ಹೇಳ್ಬಿಡ್ರಿ, ನೋಡ್ಕೊಂಡೇ ಕೈ ಹಾಕ್ತೀವಿ ಅಂತ ತಿಳ್ಕೊಂಡು. ನಾರದ್ರು ಹೇಳಿದ್ರು, ಅಪ್ಪಿ ಇದು ಖರ್ಚಿನ ಮಾತಲ್ಲಪ್ಪ, ಇದು ಶಕ್ತಿ ಇದು ಅಂತ ಹೇಳಿದರು. ಯಾಕೆ ರಾಜಸೂಯ ಅಂತಂದ್ರೆ ಆ ಯಾಗ ಮಾಡಿದ್ಮೇಲೆ ಅವನು ಚಕ್ರವರ್ತಿ ಆಗ್ಬಿಡ್ತಾನೆ, ಅಂಥ ಯಾಗ ಮಾಡಬೇಕು ಅಂದರು. ಆಚಾರ ಯಾಕೆ ಸೊಳ್ಳೆ ಗದ್ಲಕ್ಕೆ ಹಾಕೋಬೇಕ್ರಿ, ಆರಾಮ್ ಬೆಳಿಗ್ಗೆ ನನ್ನ ಹೆಂಡತಿ ಅಡುಗೆ ಮಾಡಿ ಹಾಕ್ತಾಳೆ, ಊಟ ಮಾಡ್ತೀನಿ, ಮಧ್ಯಾಹ್ನ ವಿಶ್ರಾಂತಿ ತಗೋತೀನಿ, ಸಾಯಂಕಾಲ ವಾಕಿಂಗ್ ಹೋಗ್ತೀನಿ, ರಾತ್ರಿ ಒಂದು ಸ್ವಲ್ಪ ಏನು ಹಿಂಗೆ ಹರಟಿ ಪಟ್ಟಿ ಹೊಡ್ಕೊಂಡು ಟಿವಿ ನೋಡಿ ಮಲ್ಕೊಂಡ್ಬಿಡ್ತೀನಿ. ಸುಳ್ಳು ಈ ಯಜ್ಞ ಪಜ್ಞ ಇಂಥವೆಲ್ಲ ಯಾಕೆ ಮೈ ಮೇಲೆ ಹಾಕೋಬೇಕು? ಏನಿಲ್ಲ, ನಿಮ್ಮಪ್ಪ ಮೊನ್ನೆ ಭೇಟಿಯಾಗಿದ್ದ, ಯಮಲೋಕದಾಗ ಹಿಂಗೆ ಬರಬೇಕಾದ್ರೆ ಪಾಂಡುರಾಜ ಬಾಗಿಲಿಗೆ ನಿಂತಿದ್ದ, ಒಂದು ನಮೂನಿ ಮುಖ ಮಾಡಿದ್ನಪ್ಪ, ಯಾಕೋ ಏನೋ ತಿಳಿಲಿಲ್ಲ ಅಂತ ಪಾಂಡುರಾಜನ ಭೇಟಿಯಾಗಿ, ಯಾಕೆ ಪಾಂಡುರಾಜ ಮನಸ್ಸನ್ನು ನಮೂನಿ ಮಾಡ್ಕೊಂಡಿಲ್ಲ ಅಂತ ಕೇಳಿದ್ರೆ, ಏನು ಮಾಡಬೇಕು, ನಾನು ಹಿಂದೆ ಬದುಕಿದ್ದಾಗ ರಾಜಸೂಯಾಗ ಮಾಡಲಿಲ್ಲ, ಪುಣ್ಯ ಇಲ್ಲ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ಸಿಗವಲ್ತಾಗ್ಯದ, ಇನ್ನೂ ಎಷ್ಟು ದಿವಸ ಇಲ್ಲೇ ಕೂತಿರ್ಬೇಕೋ ಏನೋ ಒಂದು ದುಃಖ ಪಟ್ಟಿದ್ದೀನಿ ಅಂದಂಗೆ ನೀವೆಲ್ಲ ಹೊಂಟೀರಿ ಅಂತ ಕೇಳಿದ್ರೆ, ನನಗೆ ಇಲ್ಲೇ ತಳಗೆ ಹೊಂಟೀರಪ್ಪ ಅಂತ ಹೇಳಿದೆ. ಹಂಗಾರೆ ನನ್ನ ಮಕ್ಕಳಿಗೆ ಒಂದು ಮಾತು ಹೇಳ್ಬಿಡ್ರಿ, ರಾಜಸೂಯಾಗ ಮಾಡಿಬಿಡು ಅಂತ ಹೇಳ್ರಿ, ಆ ಪುಣ್ಯ ನನ್ನ ಅಕೌಂಟಿಗೆ ಹಾಕಂತ ಹೇಳ್ರಿ, ದುಡ್ಡಲ್ಲ ಪುಣ್ಯ ನನ್ನ ಅಕೌಂಟಿಗೆ ಹಾಕಂತ ಹೇಳ್ರಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಂತೆ. ಧರ್ಮರಾಜನಿಗೆ ಅಯ್ಯೋ ನಮ್ಮಪ್ಪನ ಮೇಲೆ ಕಳಿಸ್ಬೇಕಲ್ಲ ಅಂದ. ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಬಿಟ್ಟ. ಸಂಕಲ್ಪ ಮಾಡಿದ್ಮೇಲೆ ಕೃಷ್ಣನ್ ಕರೆಸ್ದ. ಕೃಷ್ಣ, ರಾಜಸೂಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ, ನಿನ್ನ ಅಭಿಪ್ರಾಯ ಏನು ಅಂದ. ಕೃಷ್ಣ ಅಂದ, ಮೊದಲೇ ಕೇಳಬೇಕೋ ಬೇಡ ಅಂದ. ಈ ಸಂಕಲ್ಪ ಮಾಡಿದ್ಮೇಲೆ ಕೇಳಲಿಕ್ಕೆ ಹೋಗ್ಬಾರ್ದು. ಈ ಕೆಲವೆಲ್ಲ ಇರ್ತಾರೆ ಸಂಕಲ್ಪ ಮಾಡಿಬಿಟ್ಟಿರ್ತಾರೆ, ಆಚಾರ ಅಂದಂಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಆಚಾರ ಅಭಿಪ್ರಾಯ ಏನು ಸಂಕಲ್ಪ ಆದ್ಮೇಲೆ ತಗೊಳ್ಳೋದಷ್ಟೇ, ಇನ್ನೇನಿರಂಗಿಲ್ಲ ಅಲ್ಲಿ. ಅದಕ್ಕೆ ಯಾಕೆ ಅಂದ್ರು, ಅಲ್ಲೋ ಕ್ವರಾಜಸೂಯ ಮಧ್ಯತೆ ಜರಾಸುತೇದ್ಯ ಜೀವತಿ, ಜರಾಸಂಧ ಬದುಕಿದಾಗ ನಿನಗ್ಯಾಕೋ ಈ ಉಸಾಬರಿ, ಅವನ ಬದುಕಿರೋವರೆಗೂ ಅವನೇನು ಕಪ್ಪ ಕಾಣಿಕೆ ಕೊಡೋದಿಲ್ಲ, ನೀನು ರಾಜಸೂಯಾಗ ಆಗೋದಿಲ್ಲ, ಬಿಡು ಅಂದ್ರು. ಹಿಂಗ ಬೇಡ ಕೃಷ್ಣ ಅಂದ್ಬಿಟ್ಟ. ಬೇಡ ಬಿಡು ಕೃಷ್ಣ ತಂದ ಕೂಡಲೇ ಪುಣ್ಯ ಏನು ಸಂಕಲ್ಪ ಮಾಡಿದ್ನಲ್ಲ ಅದು ಮೇಲೆ ಹೋಗಿ ಕೆಳಗೆ ಬಂದ್ಬಿಡ್ತು. ಮತ್ತೆ ಸಂಕಲ್ಪ ಮಾಡಿದಾಗ ಪುಣ್ಯ ಬಂದಿರ್ತದೆ, ನೆನಪಿಟ್ಕೊಳ್ರಿ. ಆಗ್ಲಿ ಬಿಡ್ಲಿ ಸಂಕಲ್ಪ ಅಂತೂ ಮಾಡ್ತಿರ್ಬೇಕಂತ, ಸಂಕಲ್ಪಕ್ಕೂ ಒಂದು ಪುಣ್ಯ ಅದರಿ. ಅದಕ್ಕೆ ಕೆಲವು ಕಡೆ ಬರೆದಿರ್ತಾರಲ್ಲ, ಸಂಕಲ್ಪ ಸೇವಾ ಅಂತ ಬರೆದಿರಂಗಿಲ್ಲ ಬೋರ್ಡ್ನಾಗ ಮಠದಾಗೆಲ್ಲ, ಅಂದ್ರೆ ನಿಮ್ಮ ಕಡೆ ಮಾಡೋ ಯೋಗ್ಯತಾ ಇಲ್ಲೇ ಇಲ್ಲ, ಅದು ಗೊತ್ತದ. ಅದೇ ಸಂಕಲ್ಪನ ಮಾಡ್ರಿ ಕೊನೆಗೆ ಅಂತ ಬರೆದಿರ್ತಾರೆ, ಸಂಕಲ್ಪ ಸೇವಾ ಅಂತ ಹೇಳಿ. ಗೋದಾನ ಸಂಕಲ್ಪ ಸೇವಾ ಅಂದಿರ್ತಾರೆ. ಗೋದಾನ ಸಂಕಲ್ಪ ಸೇವಾ ಅಂದ್ರೆ ಏನಿರೋದು, ಗೋದಾನ ಕೊಡಂಗಿಲ್ಲ, ಸಂಕಲ್ಪ ಅಷ್ಟೇ ಮಾಡೋದು, ಕೊಟ್ಟೀವಿ ಅಂತ ಅನುಸಂಧಾನ, ಅಷ್ಟಕ್ಕಾರು ಪುಣ್ಯ ಬರ್ತದಂತೆ. ಕೊನೆಗೆ ಭೀಮ ತಯಾರಾದ. ಭೀಮನ್ ಕರ್ಕೊಂಡು ಜರಾಸಂಧನ ಮನೆಗೆ ಹೋಗಿ ಭೀಮನ ಕೈಯಿಂದ ಜರಾಸಂಧನ ಸಂಹಾರವನ್ನ ಮಾಡಿಸಿ ಯಜ್ಞ ಮಾಡಿಸಿದ್ನಲ್ಲ, ಆ ಕಥೆಯನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಮಹಾಗದಂ ಚಂಡರಣಂ ಪೃಥಿವ್ಯಾಂ ಬಾರ್ಹದ್ರಥಂ ಮಂಕ್ಷು ನಿರಸ್ಯ ವೀರಃ ರಾಜಾರಮತ್ಯುಜ್ವಲ ರಾಜಸೂಯಂ ಚಕಾರ ಗೋವಿಂದ ಸುರೇಂದ್ರಜಾಭ್ಯಾಂ. ಮಹಾಗದಂ ಜರಾಸಂಧನಿಗೆ ವಿಶೇಷಣ ಇದು. ಜರಾಸಂಧ ಹೇಗಿದ್ದ ಅಂದ್ರೆ ಮಹಾಗದಂ, ಅವನ ಕೈಯಲ್ಲೊಂದು ಅದ್ಭುತವಾದ ಗದ ಇತ್ತಂತೆ. ಚಂಡರಣಂ ಪೃಥಿವ್ಯಾಂ, ಪೃಥಿವಿಯಲ್ಲಿ ಅವನಂಥ ಯುದ್ಧ ಮಾಡೋನು ಮತ್ತೊಬ್ಬರು ಇದ್ದಿದ್ದಿಲ್ಲ. ಬಾರ್ಹದ್ರಥಂ, ಅವರ ತಂದೆ ಹೆಸರು ಬೃಹದ್ರಥ ಅಂತ. ಬೃಹದ್ರಥನ ಮಗನಾದದ್ರಿಂದ ಜರಾಸಂಧನಿಗೆ ಬಾರ್ಹದ್ರಥಂ. ಮಂಕ್ಷು, ಬೇಗನೆ, ನಿರಸ್ಯ ವೀರಃ, ಮಂಕ್ಷು ಅಂದ್ರೆ ಬೇಗನೆ, ಬೇಗನೆ ನಿರಾಸ ಮಾಡಿದ್ರು ಯಾರು, ವೀರಃ ಭೀಮಸೇನ. ರಾಜಾನಂ, ಧರ್ಮರಾಜನಿಗೆ ಅತ್ಯುಜ್ವಲ ರಾಜಸೂಯಂ, ರಾಜಸೂಯಾಗವನ್ನ ಚಕಾರ ಗೋವಿಂದ ಸುರೇಂದ್ರಜಾಭ್ಯಾಂ. ಗೋವಿಂದ ಶ್ರೀಕೃಷ್ಣ ಪರಮಾತ್ಮ, ಸುರೇಂದ್ರಜ ಅರ್ಜುನ ಇವರಿಂದ ಸಹಿತನಾದ ವೀರಃ ಭೀಮಸೇನ ರಾಜಸೂಯಾಗವನ್ನ ಮಾಡಿಸಿದ್ದಾನೆ. ರಾಜಸೂಯಾಗ ಆಯಿತು. ಮಾಡಿದವರು ರಾಜಸೂಯಾಗವನ್ನ ಧರ್ಮರಾಜ ಪುಣ್ಯ ವಚನ ಇಟ್ಟುಕೊಂಡದ್ದವನು. ಬಹಳ ಅದ್ಭುತ ರೀ ಇದು. ಪುಣ್ಯ ಯಾರಿಗೆ ಬಂತು ಅಂದ್ರೆ ಭೀಮನಿಗೆ ಬಂತಂತ. ಅಲ್ರಿ ಪುಣ್ಯಾವಚನ ಕೂತವ, ತುಪ್ಪ ಹಾಕಿದವ, ಬೆವರು ಒರೆಸ್ಕೊಂಡವ ಅವ. ಈ ಕೂತಿರ್ತಾರೆ ನೋಡ್ರಿ, ಹೋಮಕ್ಕೆ ಕೂತಾಗ ಒಂದು ಟವೆಲ್ ಇಟ್ಕೊಂಡ ಬಿಟ್ಟಿರ್ತಾರೆ ಸೈಡಿಗೆ. ಆ ಆಹುತಿಗಿಂತ ವರ್ಷಗಳು ಜಾಸ್ತಿ ಇರ್ತದೆ ಇವ್ರದ್ದು. ಆಹುತಿ ಕಡಿಮೆ, ವರ್ಷಗಳು ಜಾಸ್ತಿ ಇವ್ರದ್ದು. ಹಿಂಗಾಗಿ ಯಾರು ಮತ್ತೆ ಪುಣ್ಯಕ್ಕೆ ಯಾರಿಗೆ ಸಿಕ್ತು ಅಂತ ಕೇಳಿದ್ರೆ ಉತ್ತರ ಹೇಳ್ತಾರೆ, ನಿರ್ಮೃತ್ನತ್ಯಯತ್ನಂ ವಿಜರ ವರ ಜರಾ ಸಂಧಿಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವಾ ಪಶುಮಿವ ದಮಯನ್ ವಿಷ್ಣು ಪಕ್ಷದ್ವಿಡೀಶಂ
ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ತಾಸೌ ತಾವತ್ಯಾಯೋಜಿ ತೃಪ್ತ್ಯಾ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಕೇಳ್ತಾರೆ, ಕೃಷ್ಣ ನೀ ಕರೆ ಹೇಳಬೇಕು. ಪಂಡಿತಾಚಾರ್ಯ ಕೃಷ್ಣನ ಪ್ರಶ್ನೆ, ಏನ್ ಕರೆ ಹೇಳಬೇಕು? ನಿಂಗ ಅಲ್ಲಿ ಧರ್ಮರಾಜ ಅಗ್ನಿಕೊಂಡದಲ್ಲಿ ತುಪ್ಪ ಹಾಕಿದ್ನಲ್ಲ ಅದು ಸೇರ್ತಾ, ಅಥವಾ ಭೀಮಸೇನ ಇಲ್ಲಿ ಜರಾಸಂಧನನ್ನು ಕೊಂದಲ್ಲ ಇದು ಸೇರ್ತಾ ಹೇಳಿ ನೋಡೋಣ ಅಂತ ಕೇಳ್ಬಿಟ್ರು. ಯಾವ್ದು ಯಾವ್ದು ಸೇರ್ಬೇಕು? ಯಜ್ಞಕುಂಡದಲ್ಲಿ ಹಾಕಿರುವಂತಹ ತುಪ್ಪ ಸೇರಿತು ಅಂತಂದ್ರೆ ರಾಜಸೂಯ ಫೀಕಾ ಫೀಕಾ ಅದೇನು ಚೆನ್ನಾಗಿಲ್ಲ. ಯಾವ್ದು ಸೇರಿತು ಅಂತ ಕೇಳಿದ್ರೆ ಭೀಮಸೇನ ಏನು ಜರಾಸಂಧನನ್ನ ಕೊಂದಲ್ಲ ಅದೇ ಸೇರ್ತಂತೆ. ನಿಮಗೇನು ಕನಸು ಬಿದ್ದಿತ್ತೇನ? ಸ್ವಪ್ನ ಆಗಿತ್ತು ನಿಮ್ಗೆ? ಭೀಮಸೇನ ಕೊಂದದ್ದೇ ಅವರಿಗೆ ಸೇರಿದೆ, ಉಳಿದದ್ದು ಸೇರಿಲ್ಲ ಅಂತ ನಿಮ್ಗೆ ಗೊತ್ತಾಯಿತು ಅಲ್ರಿ? ಕಾಮನ್ ಸೆನ್ಸ್ ಇಲ್ಲಿ ಅಂತ ಕೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಯಾಕೆ? ಜರಾಸಂಧನ ಕೊಂದದ್ದು ಯಾರು ಅಂದ್ರು ಭೀಮಸೇನ. ಜೊತೆಗೆ ಯಾರು ಬಂದಿದ್ರು? ಅರ್ಜುನ. ಜೊತೆಗೆ ಯಾರು ಬಂದಿದ್ರು? ಕೃಷ್ಣ. ಕೃಷ್ಣ ಕೊಂದೆನ? ಇಲ್ಲ. ಅರ್ಜುನ ಕೊಂದೆನ? ಇಲ್ಲ. ಮತ್ತೆ ಅರ್ಜುನ ಯಾಕೆ ಬಂದ? ಅರ್ಜುನ ಯಾಕೆ ಬಂದ ಅಂತ ಒಂದು ಕಥೆ ಅದ. ಕೃಷ್ಣ ಯಾಕೆ ಬಂದ ಅದಕ್ಕೊಂದು ಕಥೆ ಅದ. ಅಂದ್ರೆ ಆಚಾರ್ಯ ಪಂಡಿತಾಚಾರ್ಯ ಅಂತಾರೆ, ಅರ್ಜುನನಿಗೆ ನಾನು ಭಾರಿ ಪರಾಕ್ರಮಿ ಅಂತ ಅಹಂಕಾರ ಇದ್ದಂತೆ, ಅದು ಇಳಿಸ್ಬೇಕು ಅಂತ ಕರ್ಕೊಂಡ್ಬಂದಿದಂತಷ್ಟೇ, ಬೇರೆ ಏನಿಲ್ಲ. ಅರ್ಜುನನಿಗೆ ನಾನು ಭಾರಿ ಪರಾಕ್ರಮಿ ಅಂತ ಅನ್ಕೊಂಡಿದ್ದಂತೆ, ಜರಾಸಂಧನ ಮುಂದೆ ನಿಲ್ಲಿಸಿ 3 ಮಂದಿನ ಕೃಷ್ಣ ಹೇಳಿದ್ದಂತೆ, ನಮ್ಮ 3 ಮಂದಿಯೊಳಗೆ ಯಾರು ಬೇಕು ಅವ್ರನ್ನ ಆರಿಸ್ಕೋ ಅಂದ್ರಂತ. ಇವ ಯಾರು ಅಂದ? ಅರ್ಜುನ ಅಂದ. ಬಚ್ಚ ಅಂದ್ಬಿಟ್ಟ. ಒಂದ ಶಬ್ದ್ರಿ. ಹಿಂದಿಯೋ ಹೇಳಿನ್ರಿ, ನೀವು ತಪ್ಪು ತಿಳ್ಕೊಬೇಡ್ರಿ. ಸಂಸ್ಕೃತದಾಗ ಬಾಲ ಏವ ಮತೋ ಮಮ. ಇವ ಬಚ್ಚ ಅಂದ. ಎಷ್ಟು ವರ್ಷ ರೀ? 55 ವರ್ಷದ ಬಚ್ಚ ರೀ ಅವ. ಅರ್ಜುನಿಗೆ 55 ವರ್ಷ ಇತ್ರಿ ರಾಜಸೂ ಯಾಕೆ ಮಾಡಿದಾಗ. ಭೀಮಸೇನಿಗೆ 56 ವರ್ಷ ಇತ್ರಿ. 1 ವರ್ಷ ದೊಡ್ಡವ ಬಚ್ಚ ಅಲ್ಲ, 1 ವರ್ಷ ಸಣ್ಣ ಬಚ್ಚ. ಅಂದ್ರೆ ಅರ್ಥೇನು? ಇವನಿಗೆ ಗರ್ವ ಬಂದಿತ್ತು, ಗರ್ವ ಕಳೆದು ಬಿಟ್ಟು. ಕೃಷ್ಣ ನೀ ಬೇಡ ಗಲ್ಲ ಅಂತ ಸರಿಸಿಬಿಟ್ಟ. ಯಾರು ಮಾಡ್ಕೋಬೇಕು? ಭೀಮನ್ ಜೊತೆಗೆ ಯುದ್ಧ ಮಾಡಬೇಕು. ಭೀಮನ್ ಜೊತೆಗೆ ಯುದ್ಧ ಆಯ್ತು. ಹಂಗಾದ್ರೆ ಕೃಷ್ಣ ಯುದ್ಧ ಮಾಡಲಿಲ್ಲ. ಅರ್ಜುನ ಗರ್ವ ಪರಿಹಾರ ಮಾಡಿಕೊಂಡ ಯುದ್ಧ ಮಾಡಿದವನ್ ಭೀಮ. ಆದರೆ ಕೃಷ್ಣ ಯಾಕೆ ಬಂದಿದ್ದು ಅಂದ್ರೆ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ತಾಸೌ. ಧರ್ಮರಾಜ ಆಹುತಿಯನ್ನು ಹಾಕಿದ್ದು ಅಗ್ನಿಯ ಅಂತರ್ಗತನಾಗಿ ಸ್ವೀಕಾರ ಮಾಡಿದ್ದಂತೆ. ಭೀಮ ಮಾಡಿದ ಯಾಗವನ್ನ ಪ್ರತ್ಯಕ್ಷ ನಿಂತು ಸ್ವೀಕಾರ ಮಾಡಿದ್ದಂತೆ. ಹಾಗಾದ್ರೆ ಯಾವ ಯಜ್ಞ ಸೇರಿತು ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಭೀಮಸೇನ ಮಾಡಿದ್ದ ಯಜ್ಞವೇ ಸೇರಿದೆ. ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ತಾಸೌ. ಪ್ರತ್ಯಕ್ಷವಾಗಿ ನಿಂತುಕೊಂಡು ಯಜ್ಞವನ್ನು ಸ್ವೀಕಾರ ಮಾಡ್ತಾ ಇದ್ದಾರಾದ್ದರಿಂದ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ತಾಸೌ. ಆದ್ರಿಂದ ಪ್ರತ್ಯಕ್ಷವಾಗಿ ನಿಂತುಕೊಂಡು ಇನ್ನೊಂದ್ಸಲ ಬರ್ಬೋದು ನೋಡ್ತಾರೆ. ಹಾಗಾಗಿ ಅದನ್ನ ಭೀಮಸೇನ ಮಾಡಿರುವಂತಹ ಯಜ್ಞವೇ ಶ್ರೇಷ್ಠ, ಧರ್ಮರಾಜ ಮಾಡಿದ ಯಜ್ಞ ಶ್ರೇಷ್ಠ ಅಲ್ಲ ಅನ್ನುವಂತಹ ಮಾತನ್ನು ತಿಳಿಸ್ತಾ ಇದ್ದಾರೆ. ಮಹಾಗದಂ ಚಂಡರಣಂ ಪೃಥಿವ್ಯಾಂ ಬಾರ್ಗದ್ರಥಂ ಮಂಶನಿರಸ್ಯ ವೀರಃ ರಾಜಾನಮತ್ಯುಜ್ವಲ ರಾಜಸೂಯಂ ಚಕಾರ ಗೋವಿಂದ ಸುರೇಂದ್ರ ಚಾಭ್ಯಾಂ. ಮುಂದಿನ ಮಾತು 37ನೇ ಶ್ಲೋಕ. ಯಾರು ಈ ಶ್ಲೋಕವನ್ನ ಕೇಳುವಾಗ ಅನ್ಯಥಾ ಭಾವಿಸಬೇಡ್ರಿ, ಕೆಲವು ವಿಷಯಗಳನ್ನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಅದು ನನಗೆ ಶಾಸ್ತ್ರ ಕೊಟ್ಟಿರುವಂತಹ ಆದೇಶ, ಅದನ್ನು ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಇದರಲ್ಲಿ ಯಾರ ಬಗ್ಗೆಯೂ ದೋಷಾರೋಪಣೆಗಳಲ್ಲ, ಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದ ವ್ಯವಸ್ಥೆ. ಮುಂದಿನ ಶ್ಲೋಕದಲ್ಲಿ ಏನಾಯಿತು? ಜೂಜಾಟ ಆಯಿತು. ಜೂಜಾಟ ಆದ ಮೇಲೆ ರಾಜಸೂಯಾಗ ಮುಗಿಯಿತು, ಎಲ್ಲ ಕಥೆ ಮುಗಿಸಿದ್ರು. ಮುಂದಿನ ಶ್ಲೋಕದಲ್ಲಿ 37ರಲ್ಲಿ ಜೂಜಾಟವನ್ನ ಮಾಡಿದ್ರು. ಜೂಜಾಟದಲ್ಲಿ ಸೋತೃ ಪಾಂಡವರು. ದ್ರೌಪದಿ ದೇವಿಗೆ ಅಪಮಾನ ಆಯಿತು. ಎಷ್ಟು ಅಪಮಾನ ಮಾಡಿದ್ದಾರೆ ಆ ಹೆಣ್ಮಗಳಿಗೆ ಅಂದರೆ, ಇದನ್ನೇ ನಾನು ಹೇಳ್ತಾ ಇರೋದು ಯಾವಾಗಲೂ. ಏನು ಅಂದರೆ ಅವರು ಹೇಗೆ ಕರ್ಮ ಮಾಡ್ತಾರೆ ಅಂದರೆ ಅವರ ಸ್ವಭಾವ ಹೇಗಿರ್ತದೆ ಹಾಗೆ ಕರ್ಮ ಮಾಡ್ತಾರೆ ಅಂತ. ಅವರು ಹೇಗೆ ಕರ್ಮ ಮಾಡಿ, ದುರ್ಯೋಧನ ದುಶ್ಯಾಸನ ಅವರು ಹೇಗೆ ಕರ್ಮ ಮಾಡ್ತಾರೆ ಅಂದರೆ ಅವರ ಸ್ವಭಾವ ಒಳಗೆ ಹೇಗಿದೆಯೋ ಹಾಗೇ ಕರ್ಮ ಮಾಡ್ತಾರಂತೆ. ದ್ರೌಪದಿ ದೇವಿ ಒಂದೇ ವಸ್ತ್ರ ಉಟ್ಕೊಂಡಿದ್ಲ ಅವತ್ತಿನ ದಿವಸ. ಇವತ್ತು ಸಭೆ ಕರ್ಕೊಂಡ್ಬಂದಿರುವಾಗ ನೆನಪಿಟ್ಟುಕೊಳ್ರಿ, ಏಕವಸ್ತ್ರಧಾರಿಯಾಗಿದ್ದಾಳೆ, ರಜಸ್ವಲೆಯಾಗಿದ್ದಾಳೆ. ಅಂಥವಳನ್ನ ಎಳೆದುಕೊಂಡು ಬಂದು ಸಭೆಗೆ ಅಪಮಾನ ಮಾಡಿ ಉಟ್ಟುಕೊಂಡ ವಸ್ತ್ರವನ್ನು ಬಿಚ್ಚಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ದರಿದ್ರದವರು. ಯಾಕೆ ಹಾಗೆ ಮಾಡಿದ್ರು ನಮಗನಿಸ್ತಾ ಇಲ್ಲ. ಏನ್ರಿ ನಾಚಿಕೆ ಬರೋದಿಲ್ವಾ? ಬರೋದಿಲ್ಲ. ಯಾಕೆ? ಸ್ವಭಾವ ಅವರದ್ದು. ನಮಗೆ ನಾಚಿಕೆ ಬರ್ತದೆ, ಅವರಿಗೆ ನಾಚಿಕೆ ಬರೋದಿಲ್ಲ. ಕಾರಣ ಅದು ಅವರ ಸ್ವಭಾವ. ಸ್ವಭಾವಕ್ಕೆ ತಕ್ಕಂತೆ ಕರ್ಮವನ್ನು ಮಾಡ್ತಿರ್ತಾರೆ. ಆದ್ರಿಂದ
ಹಾಗೆ ಮಾಡಿದಾಗ ಆ ಗಾಂಧಾರಿಯ ಮುಂದೇನೆ ದ್ರೌಪದಿ ದೇವಿಯ ಹೆರಳುಗಳಿಗೆ ಕೈ ಹಾಕಿ ಎಳೆದು ಬಿಟ್ಟಂತೆ. ಕೂದಲುಗಳೆಲ್ಲ ಬಿಚ್ಚೋಯ್ತು, ಬಿಚ್ಚಿದ್ದೇ ಇತ್ತು, ಬಿಚ್ಚೋಯ್ತು, ಪೂರ್ಣ ಎಳ್ಕೊಂಡು ಬಂದರು. ಸಭೆಗೆ ಎಳೆದುಕೊಂಡು ಬಂದಾಗ ಆ ಸಭೆಯಲ್ಲಿ ಭೀಮಸೇನ ಎದ್ದು ನಿಂತು ಪ್ರತಿಜ್ಞೆ ಮಾಡಿದ. ಅದೆಲ್ಲ ನಮಗೆ ಗೊತ್ತಿದೆ. ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆ ದ್ರೌಪದಿ ದೇವಿಯ ಕೇಶದ ಬಗ್ಗೆ ಮಾತಾಡ್ತಾರೆ, ಉಳಿದ ಬಗ್ಗೆ ಮಾತಾಡೋದಿಲ್ಲ. ಕಥೆಯನ್ನು ನೀವು ಕೇಳಿದ್ದೀರಾದ್ರಿಂದ ಅದನ್ನು ಮಾತ್ರ ತಿಳ್ಕೊಳ್ರಿ ಎಂದರು. ದುಶ್ಯಾಸನೇನ ಕುಲಿತಾನ್ ಪ್ರಿಯಾಯ ಸೂಕ್ಷ್ಮ ನರಾಲಾನಸಿತಾಂಶ್ಚ ಕೇಶಾನ್ ಜಿಘಾಂಸಯ ವೈರಿಜನಸ್ಯ ತೀಕ್ಷ್ಣಃ ಸಕೃಷ್ಣ ಸರ್ಪ ನಿವಸಂಚಿಕಾಯ. ಇಲ್ಲಿ ಮತ್ತೆ ಶ್ಲೇಷಾಲಂಕಾರ. ಹೇಗೆ ಶ್ಲೇಷಾಲಂಕಾರ ಅಂತಂದ್ರೆ, ಈ ಕೂದಲುಗಳೆಲ್ಲ ಬಿಚ್ಚಿತ್ತಲ್ಲ ದ್ರೌಪದಿ ದೇವಿದು, ಆ ಮುಂದೆ ಸ್ವಲ್ಪ ದಿವಸ ಆದ ಮೇಲೆ, ಅರ್ಥಾತ್ ಅದಕ್ಕೆ ಕಾಲಾಂತರದಲ್ಲಿ ಅದಕ್ಕೊಂದು ಗಂಟು ಹಾಕಿದ್ರಂತೆ ಭೀಮಸೇನ. ಇಷ್ಟೇ ಕಥೆ ಇರೋದಿಲ್ಲ, ಬೇರೆ ಏನಿಲ್ಲ. ಒಂದು ಗಂಟು ಹಾಕಿದ್ರು, ಕೂದಲು ಬಿಚ್ಚಿದ್ದಿತ್ತು, ಒಂದು ಗಂಟು ಹಾಕಿದ್ರು ಅಂತ ಹೇಳ್ತಾರೆ. ಸಕೃಷ್ಣ ಸರ್ಪ ನಿವ ಸಂಚಿಕಾಯ. ಒಬ್ಬ ಈ ಗರುಡ ಮಂತ್ರವನ್ನ ಬಲ್ಲಂತಹ ವ್ಯಕ್ತಿ ಇರ್ತಾನಲ್ಲ, ಆ ಗರುಡ ಮಂತ್ರ ಬಲ್ಲ ವ್ಯಕ್ತಿ ಹಾವುಗಳು ಪಂಜರದಿಂದ ತಪ್ಪಿಸಿಕೊಂಡು ಹೋಗಿದ್ರೆ ಆ ಹಾವುಗಳನ್ನೆಲ್ಲವನ್ನ ಮಂತ್ರ ಹಾಕಿ ಒಂದು ಕಡೆಗೆ ತಂದಿಡ್ತಾನಂತೆ ಗರುಡ ಮಂತ್ರ ಬಲ್ಲವನು. ಇದು ಶ್ಲೇಷಾಲಂಕಾರದಲ್ಲಿ ಇದ್ದದ್ದು. ಯಾಕೆ ಅಂದರೆ ಶತ್ರು ಸಂಹಾರಕ್ಕಾಗಿ ಹಾವುಗಳು ಉಪಯೋಗ ಬೀಳ್ತದೆ ಅಂತೇಳಿ. ಹಾಗಾಗಿ ಕೃಷ್ಣ ಸರ್ಪ ಕಪ್ಪು ಹಾವುಗಳನ್ನು ಒಬ್ಬ ಗರುಡ ಮಂತ್ರ ಬಲ್ಲವನು ಪಂಜರದಿಂದ ತಪ್ಪಿಸಿಕೊಂಡು ಹೋದಾಗ ಆ ಹಾವುಗಳಿಗೆಲ್ಲ ಮಂತ್ರಗಳನ್ನ ಹಾಕಿ ಎಳೆದು ತಂದು ಒಂದು ಕಡೆಗೆ ಕೂಡಿಡುವಂತೆ ಈ ದ್ರೌಪದಿ ದೇವಿಯ ಕೂದಲುಗಳೆಂಬ ಹಾವುಗಳಿದ್ವಲ್ಲ, ಸಕೃಷ್ಣ ಸರ್ಪಾನಿವ ಸಂಚಿಕಾಯ, ಒಂದು ಗಂಟು ಹಾಕಿದ್ರಂತೆ. ಅದು ಹೇಳ್ತಾರೆ, ದುಶ್ಯಾಸನೇನ ಕುಲಿತಾನ್ ಪ್ರಿಯಾಯ. ದುಶ್ಯಾಸನೇನ ಆಕುಲಿತಾನ್, ಎಳೆದು ಅವುಗಳನ್ನೆಲ್ಲ ಚಿತ್ರ ವಿಚಿತ್ರ ಮಾಡಿರುವಂತಹದ್ದು. ಪ್ರಿಯಾಯ, ಹೇಗಿದ್ದವು ದ್ರೌಪದಿ ದೇವಿಯ ಕೂದಲು ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸೂಕ್ಷ್ಮಾನ್ ಅರಾಲಾನ್ ಅಸಿತಾಂಶ್ಚ ಕೇಶಾನ್. ಕೂದಲುಗಳು ದ್ರೌಪದಿ ದೇವಿ ಕೂದಲುಗಳು ಹೇಗಿದ್ದುವಂತೆ, ಸೂಕ್ಷ್ಮ ಮೃದು ಇದ್ದುವಂತೆ ಕೂದಲೆಲ್ಲ. ನಾನು ಹೇಳಿದ್ದೇನೆ ಹಿಂದೆ ಲಕ್ಷ್ಮೀ ದೇವಿಯ ಸ್ತೋತ್ರ ಮಾಡುವಾಗ ಹೇಳಿದೆ, ಕೂದಲೆಲ್ಲ ಹೇಗಿರಬೇಕು ಅಂದ್ರೆ ಮೃದುವಾಗಿರ್ಬೇಕಂತೆ. ಈ ಎಮ್ಮಿ ಚರ್ಮ ಇದ್ದ ಹಾಗಿರಬಾರ್ದು. ನಾವು ಕೂದಲೆಲ್ಲ ಅಷ್ಟು ಬಿರುಸ ಕಬ್ಬುಗಳು ನಿಂತಂತೆ ನಿಂತಿರಬಾರ್ದು, ಕೂದಲುಗಳೆಲ್ಲ ಮೃದುವಾಗಿರ್ಬೇಕು. ಅದು ಕೂದಲುಗಳು ಇರೋದೇ ಹಾಗಿರ್ತದೆ. ಸೂಕ್ಷ್ಮಾನ್ ಅರಾಲಾನ್, ವಕ್ರವಾಗಿರ್ಬೇಕಂತೆ. ಗುಂಗುರು ಕೂದಲು ಅದು ಬಹಳ ಸೊಗಸಂತೆ, ಸೌಂದರ್ಯ ಅದು. ಅದರಿಂದ ಕೃಷ್ಣನಿಗೂ ಕೂಡ ಗುಂಗುರು ಕೂದಲಿತ್ತು, ದ್ರೌಪದಿ ಕೃಷ್ಣನಿಗೂ ಕೂಡ ಗುಂಗುರು ಕೂದಲಿತ್ತಂತೆ. ಸ್ವಾಭಾವಿಕವಾಗಿ ಬಂದಿರಬೇಕು, ಪ್ರಯತ್ನ ಪಟ್ಟು ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದಷ್ಟೇ. ಅಸಿತಾನ್, ಕಪ್ಪು ಕೂದಲಿರ್ಬೇಕಂತ. ಮೊನ್ನೆ ಹೇಳಿದ್ದೀನಿ ಬೇರೆ ಬಣ್ಣ ಬರಬಾರ್ದು ಅಂತ. ಅಸಿತಾಂಶ್ಚ ಕೇಶಾನ್, ಕೂದಲುಗಳು 3. ಏನ್ 3 ಕೂದಲುಗಳು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು ಸೂಕ್ಷ್ಮಾನ್ ಅರಾಲಾನ್ ಅಸಿತಾಂಶ್ಚ ಕೇಶಾನ್. ಮೃದುವಾಗಿದ್ವು, ಗುಂಗುರು ಕೂದಲಿದ್ವು, ಕಪ್ಪಾದ ಕೂದಲಿದ್ವಂತೆ. ಅದನ್ನ ಹೇಗೆ ಹಾವುಗಳನ್ನ ಸುತ್ತಿ ಇಡಬೇಕಲ್ಲ, ಒಂದು ಕಡೆ ಕಟ್ಟಿಡಬೇಕಲ್ಲ. ಜಿಘಾಂಸಯ ವೈರಿಜನಸ್ಯ ತೀಕ್ಷ್ಣ ಸಕೃಷ್ಣ ಸರ್ಪಾನಿವ ಸಂಚಿಕಾಯ. ಕೂದಲಿಗೊಂದು ಗಂಟು ಹಾಕಿದ್ರಂತೆ. ಇದರಲ್ಲಿ ನಾನು ಒಂದು ಮಾತು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಯಾವ ಸ್ತ್ರೀಯರು ಪುರುಷರು ಎಲ್ಲರೂ ಆದಿಯಾಗಿ ತಿಳಿಯಬೇಕಾದ ಒಂದು ಮಾತು, ಕೂದಲನ್ನ ಯಾವ ಕಾಲಕ್ಕೂ ಕೂಡ ಹರವಿಕೊಂಡು ಇರಬಾರದು. ಹರಿವಿಕೊಂಡು ಇರಬಾರದು ನನ್ನದಲ್ಲ ಮಾತು. ಇದರ ಮಾತನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 21ನೇ ಅಧ್ಯಾಯದ 393ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಹೇಳಿದರು? ದ್ರೌಪದಿ ಸಭೆಯಿಂದ ಹೊರಗೊರಟ್ಲಂತೆ. ಸಭೆಯಿಂದ ಹೊರಗೊರಟಾಗ ಕೇಶಗಳು ಹಾಗೇ ಬಿಚ್ಕೊಂಡಿದ್ವಂತೆ. ಮುಂದೆ ಹೋದ ಮೇಲೆ ಭೀಮಸೇನ ಅದನ್ನು ಗಂಟು ಹಾಕಿದ್ದು. ಹಾಗೆ ಇದ್ದಾಗ ಅದರಿಂದ ದ್ರೌಪದಿ ದೇವಿ ಏನ್ ತಿಳಿಸಿದ್ಲು? ಈಗ ಕೂದಲುಗಳನ್ನು ಬಿಚ್ಕೊಂಡು ಹೋದ್ಲಲ್ಲ, ಅದರಿಂದ ಏನ್ ತಿಳಿಸಿದ್ಲು ಅಂತ ಕೇಳಿದ್ರೆ ಆಚಾರ್ಯರಂತಾರೆ, ಅಬದ್ಧ ಕೇಶ ಪ್ರಯಯೌ ದ್ರೌಪದಿ ಸಾ ಸಭಾತಲಾತ್ ಮುಕ್ತಕೇಶ ಭವಿಷ್ಯಂತಿ ಧಾರ್ತರಾಷ್ಟ್ರ ಸ್ತ್ರೀಯ ಸ್ಥಿತಿ. ನಾನೀಗೇನು ಕೂದಲುಗಳನ್ನು ಬಿಚ್ಚಿಕೊಂಡು ಹೊರಟಿದ್ದೇನೆ, ಇದು ಎದರ ದೃಷ್ಟಾಂತ, ಇದು ಎದರ ಸೂಚನೆ ಅಂದರೆ ಇನ್ನು ಸದ್ಯೋ ಭವಿಷ್ಯದಲ್ಲಿ ಕೆಲವೇ ದಿವಸಗಳಲ್ಲಿ
ಧೃತರಾಷ್ಟ್ರನ ಸೊಸೆಂದ್ರೆ ಎಲ್ಲ ಹೀಗೆ ಕೂದಲು ಬಿಚ್ಚಿಕೊಂಡು ವಿಧವೆರಾಗಿ ಕೂಡ್ತಾರೆ ಎಂಬುದಕ್ಕೆ ದೃಷ್ಟಾಂತ ಇತ್ತಂತೆ. ಸದ್ಯೋ ಭವಿಷ್ಯದಲ್ಲಿ ಕೂದಲುಗಳನ್ನು ಬಿಚ್ಚಿಕೊಂಡು ವಿಧವೆಯರಾಗಿ ಕೂಡ್ತಾರೆ ಎಂಬುದಕ್ಕೆ ತೋರಿಸಿಕೊಟ್ಟಿಲ್ಲಂತೆ ದ್ರೌಪದಿ ದೇವಿ ಅಂತ. ಹಾಗೆ ಆಯ್ತು. ಮತ್ತೆ ಕೃಷ್ಣ ಯುದ್ಧ ಭೂಮಿಯಲ್ಲಿ ಕರೆದುಕೊಂಡು ಬಂದು ದ್ರೌಪದಿ ದೇವಿಗೆ ತೋರಿಸಿದಂತೆ, ನೋಡು ನಿನಗೆ ಯಾರ್ಯಾರು ಅಪಮಾನ ಮಾಡಿದ್ರಲ್ಲ ಅವರ ಹೆಂಡಂದ್ರಲ್ಲೇ ಹಾಕಿ ಕೂತಿದ್ದಾರೆ ನೋಡು, ಮುಕ್ತಕೇಶ್ಯಾಹ, ಕೂದಲನ್ನು ಹರಿದುಕೊಂಡು ಕೂತಿದ್ದಾರಂತೆ. ಅದು ವೈಧವ್ಯದ ಸಂಕೇತ ಅಂತ ನೆನಪಿಟ್ಕೊಳ್ರಿ. ಯಾವುದು ವೈಧವ್ಯದ ಸಂಕೇತ ಅಂದರೆ ಕೂದಲುಗಳನ್ನು ಹರಿವಿಕೊಂಡಿರೋದಿದೆಯಲ್ಲ, ಅದು ವೈಧವ್ಯದ ಸಂಕೇತ. ಶ್ರೀಮದಾಚಾರ್ಯ ಹೇಳ್ತಾರೆ, ಕೂದಲುಗಳಿಗೆ ಹೆರಳು ಹಾಕದೆ ಇರಲೇಬಾರದು, ಸದಾ ಹೆರಳು ಹಾಕಿರಬೇಕು. ಯಾವಾಗಲೂ ಹೆರಳು ಹಾಕಿರಬೇಕು ಅಂದರೆ ಮತ್ತೆ ಫಜಿತಿ ಆಗ್ತದೆ ಅಲ್ರಿ ಆಚಾರ್ಯ. ಯಾವಾಗಲೂ ಹೆರಳು ಹಾಕೊಳ್ಳೋದು ಹೆಂಗೆ ಗತಿ ಮುಂದೆ ಅಂದರೆ ಅದಕ್ಕೆ ಕೊಟ್ಟಿದ್ದಾರೆ. ವಾದರಾಜ ಸ್ವಾಮಿಗಳು ವ್ಯಾಖ್ಯಾನದಲ್ಲಿ ಒಂದು ಮಾತು ಬರೀತಾರೆ. ಶ್ರೀಮದಾಚಾರ್ಯ ಗ್ರಂಥ ರಚನಾ ಎಷ್ಟು ಚೆನ್ನಾಗಿದೆ ಅರ್ಥ ಮಾಡಿಕೊಳ್ಳ್ರಿ. ಮುಕ್ತಕೇಶ ಭವಿಷ್ಯಂತಿ ಧಾರ್ತರಾಷ್ಟ್ರ ಸ್ತ್ರೀಯ ತು ಇತಿ. ತು ಶಬ್ದ ಹಾಕಿದ್ರಂತೆ, ಸ್ತ್ರೀಯ ಸ್ಥಿತಿ ತು ಅಂತ. ಯಾಕೆ ತು ಶಬ್ದವನ್ನು ಹಾಕಿದರು ಅಂತ ಕೇಳಿದ್ರೆ, ಗಂಡಂದ್ರೆ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಕೆಲವು ಪ್ರಸಂಗದಲ್ಲಿ ಹೆರಳು ಬಿಚ್ಚಬೇಕಾಗ್ತದಂತೆ. ಯಾವಾಗ? ಸ್ನಾನ ಅಭ್ಯಂಜನ ಕಾಲ. ಸ್ತ್ರೀಯರು ಎರೆದುಕೊಳ್ಳುವಾಗ, ಅಭ್ಯಂಜನ ಮಾಡಿಕೊಳ್ಳುವಾಗ ಮಾತ್ರ ಹೆರಳು ಬಿಚ್ಚಿ ಕೂದಲು ಹರವಿಕೊಳ್ಳಿಕ್ಕೆ ಅವಕಾಶ ಇದೆ. ಉಳಿದ ಯಾವ ಪ್ರಸಂಗದಲ್ಲೂ ಅವ್ರು ಬಿಚ್ಚಿಕೊಳ್ಬಾರ್ದು. ಗಂಡಸರಾದವರು ಒರೆಸಿಕೊಳ್ಳೋ ಕಾಲಕ್ಕೆ ಮಾತ್ರ ಶಿಖಾ ಬಿಚ್ಚಿಕೊಳ್ಬೇಕು, ಉಳಿದ ಕಾಲದಲ್ಲಿ ಶಿಖಾ ಬಿಚ್ಚಬಾರ್ದು ಅಂತ ನಿಯಮ ಇದೆ. ನೆನಪಿಟ್ಟುಕೊಳ್ರಿ. ಗಂಡಸರ ಕಥೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳ ಕಥೆ ಆಯ್ತು. ಗಂಡಸರ ಕಥೆ ಏನು ಅಂತಂದ್ರೆ, ಜುಟ್ಟು ಯಾರು ಬಿಟ್ಟಿದ್ದಾರೆ, ಜುಟ್ಟು ಬಿಟ್ಟವ್ರ ಕಥೆ, ಬಿಡದೇ ಇದ್ದವ್ರ ಕಥೆ ಇಲ್ವೇ ಇಲ್ಲ. ಯಾಕೆಂದ್ರೆ ಅವರಿಗೆ ನಿಯಮವೇ ಬರೋದಿಲ್ಲ. ಜುಟ್ಟು ಬಿಟ್ಟವರಿಗೆ ಸ್ನಾನ ಮಾಡುವ ಕಾಲದಲ್ಲೂ ಕಟ್ಟೆ ಇರಬೇಕು, ಸ್ನಾನ ಮುಗಿದ ಮೇಲೆ ಒರೆಸ್ಕೊಳ್ಳೋ ಕಾಲಕ್ಕೆ ಮಾತ್ರ ಬಿಚ್ಚಿ ಮತ್ತೆ ಕಟ್ಕೋಬೇಕು ಅಂತ ನಿಯಮ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ. ಹಾಗೆ ಹೆಣ್ಮಕ್ಕಳಿಗೆ ಕೂದಲು ಬಿಚ್ಚಿಕೊಂಡಿರಬಾರದು, ಒಂದು ಗಂಟು ಹಾಕಿದ್ದೇ ಇರಬೇಕಂತ. ಹಾಗೆ ಬಿಚ್ಚಿರೋದು ಅನ್ನೋದು ಅದು ಸುಮಂಗಲಿ ಸ್ತ್ರೀಯರ ಲಕ್ಷಣ ಅಲ್ಲ. ಹಾಗಾಗಿ ಯಾವಾಗಲೂ ಕೂಡ ಹೆರಳು ಹಾಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಒಂದು ಗಂಟೆ ಆದರೂ ಹಾಕ್ಕೊಂಬರ್ರಿ ಅಂತ ಹೇಳ್ಬೇಕಂತ. ನಮ್ಮಲ್ಲಿ ಅದು ಮರ್ತು ಹೋಗ್ಬಿಟ್ಟಿದೆ. ಇವತ್ತು ಟಿವಿ ಸಂಸ್ಕಾರ ಇಷ್ಟು ಕೆಟ್ಟದಾಗಿದೆ ಅಂತಂದ್ರೆ ದೇವರೇ ಪ್ರೀತಿ. ನಮ್ಮ ಮಕ್ಕಳಿಗೆ, ಎಲ್ರಿಗೂ ಕೂಡ ಯಾರು ಆದರ್ಶ ಅಂದರೆ ಟಿವಿಯಲ್ಲಿ ಬರುವಂತಹ ದರಿದ್ರದವರೇ ಆದರ್ಶ. ಅವರೆಲ್ಲ ಅವರಿಗೆ ರೊಕ್ಕ ಕೊಡ್ತಾರೆ, ಅವ್ರು ರೊಕ್ಕ ತಿಂದು ಹೋಗ್ತಾರೆ, ಇವು ನೋಡಿ ಹುಚ್ಚಾಗಿ ಇಲ್ಲಿ ಮನೆಗೆ ಕೂಡ್ತವೆ, ಅಷ್ಟೇ ಕೆಲಸ. ಕೂದಲು ಹರವಿಕೊಂಡು ಹೋಗ್ತಿರ್ತಾವೆ, ಟಿವಿ ನೋಡಿ 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 ಇವು ಹಾಗೆ ಮಾಡ್ತಿರ್ತಾವೆ. ಮಾಡಬಾರ್ದು. ಒಂದು ಪ್ರಸಂಗ ಹೇಳ್ತೀನಿ ಮಹಾಭಾರತದ್ದು. ಕೂದಲು ಹರಿವಿಕೊಂಡು ಬಂದದ್ದಕ್ಕಾಗಿ ಶಾಪ ಬಂದು ಸಂತಾನವೇ ನಿಂತು ಹೋಯ್ತಂತೆ. ಅಂಥ ಕಥೆ ಹೇಳ್ತಾರೆ ಮಹಾಭಾರತದ್ದು. ಯಾಕೆ ಇದ್ರೆ ಕೂದಲು ಹರಿವಿದ್ದಿದ್ರೆ ಅಡಿಗೆ ಮಾಡುವಾಗಲಿ, ದೇವರ ಕೆಲಸ ಮಾಡುವಾಗಲಿ, ಮತ್ತೊಂದು ಮಾಡುವಾಗಲಿ ಆ ಕೂದಲು ಜಾರಿ ಅದರಲ್ಲಿ ಬಿದ್ದರೆ ಎಷ್ಟು ಅದರ್ಥ. ಅಡಿಗೆ ಮಾಡೋ ಪ್ರಸಂಗದಲ್ಲಿ ಕೂದಲು ಬಿಚ್ಚಿಕೊಂಡು ಅಡಿಗೆ ಮಾಡಿದ್ದಂತರೂ ಅಡಿಗೆ ತುಂಬ ಕೇಶವಾಚಾರ್ಯ ಇರ್ತಾರೆ, ಬೇರೆ ಇನ್ಯಾರಿರೋದಿಲ್ಲ. ಅಡಿಗೆ ತುಂಬ ಅವರೇ ಕೇಶವಾಚಾರ್ಯ. ಏನು ಮಾಡ್ಬೇಕು ಗೊತ್ತಾ? ಧರ್ಮಶಾಸ್ತ್ರ ಹೇಳ್ತೀನಿ ಕೇಳ್ರಿ. ಅಕಸ್ಮಾತ್ ಊಟಕ್ಕೆ ಕೂತಾಗ ಕೂದಲು ಬಂದರೆ ಆ ತುತ್ತು ಎತ್ತಿಟ್ಟು ಕೈ ತೊಳ್ಕೊಂಡು ಯಾವ ಅನ್ನದಲ್ಲಿ ಸಿಕ್ಕಿತ್ತಲ್ಲ ಅದಕ್ಕೆ 3 ಬಾರಿ ಮತ್ತೆ ತುಪ್ಪದಿಂದ ಆಹುತಿ ಕೊಟ್ಟು ಮುಂದೆ ಊಟ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಬೇಕಿವೆಲ್ಲ? ಸುಸೂತ್ರ ಹೆರಳು ಹಾಕೊಂಡು ಅಡಿಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ವಾ? ದ್ರೌಪದಿ ದೇವಿಯ ಕೂದಲು ಬಿಚ್ಚಿಕೊಂಡದ್ದಿದ್ರೆ ಮುಂದೆ ಹೋದ ಮೇಲೆ ಭೀಮಸೇನೆ ಒಂದು ಗಂಟು ಹಾಕಿದ್ದಂತೆ. ಯಾಕೆ ಗಂಟು ಹಾಕಿದ್ರು? ಈ ಧರ್ಮಶಾಸ್ತ್ರ ನೆನಪಿಟ್ಕೊಳ್ರಿ. ದುಶ್ಯಾಸನೇನ ಕುಲಿತಾನ್ ಪ್ರಿಯಾಯ ಸೂಕ್ಷ್ಮಾನರಾಲಾನಸಿತಾಂಶ್ಚ ಕೇಶಾನ್ ಜಿಗಾಂಸಯಾ ವೈರಿಜನಸ್ಯ ಕೃಷ್ಣ ತೀಕ್ಷ್ಣಃ ಸ ಕೃಷ್ಣ ಸರ್ಪಾನಿವ ಸಂಚಿಕಾಯ ಜಾಜ್ವಲ್ಯಮಾನಸ್ಯ ವನೇವ ನೀಲಂ ದಿಧಕ್ಷತಃ ಪಾರ್ಥಿವ ಸಾರ್ಥಮುಗ್ರಂ ಸತ್ವಾನಿ ಪುಂಸಾಂ ಭಯದಾನಿ ನಾಶಂ ಮೃಕೋದರಾಜ್ಞೇರ್ ಗುರುತೇಜಸಾಪುಹು. ವನಪರ್ವದ ಕಥೆಯನ್ನು ಸಂಗ್ರಹ ಮಾಡುತ್ತಾರೆ. ಇಡೀ ಈ 38ನೇ ಶ್ಲೋಕದಲ್ಲಿ ವನಪರ್ವದ ಕಥೆ ಇದೆ. ವನಪರ್ವದಲ್ಲಿ ಏನಾಯಿತು? ವೃಕೋದರಾಗ್ನೇಹೇ, ವೃಕೋದರ ಎಂಬುವಂತಹ ಒಂದು ಅಗ್ನಿ ಅಂತ. ಮುಂದಿನ ಶ್ಲೋಕದಲ್ಲೂ ಅದೇ ಕಥೆ ಇದೆ. 38, 39 ಈ 2 ಶ್ಲೋಕಗಳು ಕೂಡ ವನಪರ್ವದಲ್ಲಿ ಬಂದ ಕಥೆಯನ್ನು ಮಾಡ್ತಾ ಇದ್ದಾನೆ. ಈ ಕಥಾ ಸಂಗ್ರಹದಲ್ಲಿ ಭೀಮಸೇನ ಅಗ್ನಿ. ಯಾಕೆ ಅಂದರೆ ಭೀಮಸೇನನಿಗೆ ವೃಕೋದರ ಅಂತ ಹೆಸರಿದೆ ಅಂತೆ. ಯಾಕೆ ಭೀಮಸೇನನಿಗೆ ವೃಕೋದರ ಅಂತ ಕರೀತಾರೆ? ಕೆಲವರೆಲ್ಲ ಕವಿಗಳು ವರ್ಣನೆ ಮಾಡುವಾಗ
ಭೀಮನ ಹೊಟ್ಟೆಯನ್ನ ನೋಡಿ ವೃಕೋದರ ಅಂತ ಕರೆದು ಬಿಟ್ರಂತೆ. ಭೀಮನ ಹೊಟ್ಟೆ ತಳುವು ಇತ್ತಂತೆ. ಎಷ್ಟಿತ್ತು ಅಂದ್ರೆ ತೋಳ ಇತ್ತಲ್ಲ, ತೋಳದ ಹೊಟ್ಟೆ ಇದ್ದಂತೆ ತೆಳ್ಳಗಿತ್ತಂತೆ. ದೇಹದಲ್ಲಿ ಉದರ ಭಾಗ ತೆಳುವಿರಬೇಕಂತೆ, ಉಳಿದದ ಭಾಗ ಎಲ್ಲ ಅಡ್ಡಾಗಲಿ ಇದ್ರೂ ಪರವಾಗಿಲ್ಲ, ಹೊಟ್ಟೆ ಮಾತ್ರ ತಳಗಿರಬೇಕಂತೆ. ನಮ್ದು ತಲೆ ಮಾತ್ರ ಸಣ್ಣಗಿದ್ದು ಹೊಟ್ಟೆ ಮಾತ್ರ ದೊಡ್ಡದಿರ್ತದಂತೆ. ಕುಂಬಳಕಾಯಿ ಮೇಲೆ ತೆಂಗಿನಕಾಯಿ ಕೂತಂತೆ. ಏನು ಮಾಡಬೇಕೋ ಏನೋ ಗೊತ್ತಿಲ್ಲ, ಅಷ್ಟೇ ನಮ್ದೆಲ್ಲ ಪರಿಸ್ಥಿತಿ. ಇದೆಲ್ಲ ಲಕ್ಷಣ ಅಲ್ಲ, ಅವಲಕ್ಷಣಗಳಿವೆಲ್ಲ. ದೇಹವನ್ನು ಹಾಗೆ ದಂಡಿಸ್ಬೇಕು, ಚೆನ್ನಾಗಿ ಸಾಧನೆ ಮಾಡಿಕೊಳ್ಬೇಕು. ಅದಕ್ಕೆ ವೃಕೋದರಾಜ್ಞೇಹೇ ಗುರು ತೇಜಸಾಪುಹು, ವೃಕೋದರ ಆಜ್ಞೆ ಅಂತ ಕರೀತಾ ಇದ್ದಾರೆ. ಯಾಕೆ ಭೀಮಸೇನನಿಗೆ ವೃಕೋದರ ಅಂತ ಕರೆದರು? ಮತ್ಸ್ಯ ಪುರಾಣದಲ್ಲಿ ಹೇಳುವಾಗ ಯಸ್ಯ ತೀಕ್ಷ್ಣಃ ವೃಕೋ ನಾಮ ಉದರೇ ಹವ್ಯವಾಹನ. ಮತ್ಸ್ಯ ಪುರಾಣ ಹೇಳ್ತದೆ, ಯಾರ ಹೊಟ್ಟೆಯಲ್ಲಿ ದಹಿಸುವಂತಹ ಅಗ್ನಿ ಇದೆಯೋ ಅದಕ್ಕೆ ವೃಕ ಅಂತ ಕರೀತಾರಂತೆ. ಬೆಂಕಿಗೆ, ಭೀಮನ ಹೊಟ್ಟೆಯಲ್ಲಿರುವಂತಹ ಬೆಂಕಿಗೆ ವೃಕ. ಯಸ್ಯ ತೀಕ್ಷ್ಣೋ ವೃಕೋ ನಾಮ ಉದರೇ ಹವ್ಯವಾಹನ ಮಯಾ ದತ್ತ ಸ ಧರ್ಮಾತ್ಮ ತೇನ ಚಾಸೌ ವೃಕೋದರ. ದೇವರು ಹೇಳ್ತಾರಂತೆ, ಹೊಟ್ಟೆಯಲ್ಲಿ ಭೀಮನಿಗೆ ಒಂದು ಅಗ್ನಿ ಕೊಟ್ಟಿದ್ದೇನೆ, ಧಗ ಧಗ ಅನ್ನುವಂತಹ ಅಗ್ನಿ, ಅದಕ್ಕೆ ವೃಕ ಅಂತ ಹೆಸರು. ಅದನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡದ್ರಿಂದ ವೃಕೋದರ ವೃಕೋದರ ಅಂತ ಕರೆಸಿಕೊಳ್ತಾರೆ ಅಂತ. ಇಂಥ ಭೀಮಸೇನ ಅಗ್ನಿಯಾಗಿ ವನಪರ್ವದಲ್ಲಿ ಏನ್ ಮಾಡಿದ್ದಾನೆ ಅಂದ್ರೆ ವನಗಳನ್ನೆಲ್ಲ ಸುಟ್ಟಾಕಿ, ಜಾಜ್ವಲ್ಯ ಮಾನಸ್ಯ ವನೇ ವನೇ ಅಲಂಬಿದಕ್ಷತಃ, ಕ್ಷಣ ಕ್ಷಣಕ್ಕೆ ಬೆಳೀತಾ ಬೆಳೀತಾ ಇತ್ತು, ಸುಟ್ಟಾಕಿದ್ರಂತೆ. ಪಾರ್ಥಿವ ಸಾರ್ಥ ಉಗ್ರಂ, ಪೃಥ್ವಿಯಲ್ಲಿ ಬೆಳೆದಿರುವಂತಹ ಮರಗಳನ್ನ ಕಾಡ್ಗಿಚ್ಚು ಸುಟ್ಟಂತೆ ಭೀಮಸೇನ ಸುಟ್ಟಾಕಿದ್ದಾನೆ. ಪುಂಸಾಂ ಭಯದಾನಿ ಸತ್ವಾನಿ, ಯಾವುದು ಮನುಷ್ಯರಿಗೆ ಭಯ ಉಂಟು ಮಾಡುವಂತಹ ಹುಲಿ ಸಿಂಹಗಳನ್ನ ಈ ಕಾಡ್ಗಿಚ್ಚು ಸುಟ್ಟು ಹಾಕಿದ್ರೆ, ಇದು ಶ್ಲೇಷಾಲಂಕಾರ, ಕಾಡ್ಗಿಚ್ಚು ಸುಟ್ಟು ಹಾಕಿದ್ರೆ ಭೀಮ ಅಲ್ಲಿರುವಂತಹ ದೈತ್ಯರನ್ನ ಸಂಹಾರ ಮಾಡಿದ್ದಾನೆ. ವೃಕೋದರಾಜ್ಞೆ ಗುರುತೇಜ ಸಾಪುಹು, ವೃಕೋದರವೆಂಬ ಅಗ್ನಿಯ ಸ್ವಸಾಮರ್ಥ್ಯದಿಂದ ವನದಲ್ಲಿ ಇರುವಂತಹ ಪಾರ್ಥಿವ ಸಾರ್ಥ ಅಂದ್ರೆ ಮರಗಳು, ಇಲ್ಲಿ ಕ್ಷತ್ರಿಯರು, ಭೀಮಸೇನ ಅನೇಕ ರಾಜರನ್ನು ಸದೆ ಬಡಿದಿದ್ದಾನೆ. ಕಾಡ್ಗಿಚ್ಚು ಕಾಡಿನಲ್ಲಿರುವಂತಹ ಮರಗಳನ್ನು ಸುಟ್ಟಿದೆ ಅಂತ ಹೀಗೊಂದು ಶ್ಲೇಷಾಲಂಕಾರ ತೋರಿಸ್ತಾರೆ. ಇದಾದ ಮೇಲೆ ಒಂದು ದಿವಸ ದ್ರೌಪದಿ ದೇವಿಯರು ಭೀಮ ಏಕಾಂತದಲ್ಲಿ ಕೂತಿದ್ರಂತೆ. ಕೂತಿರುವಾಗ ದ್ರೌಪದಿ ದೇವಿಯ ತೊಡೆ ಮೇಲೆ ಒಂದು ಹೂ ಬಂದು ಬಿತ್ತಂತೆ. ಬಿದ್ದಾಗ ಹೂ ನೋಡಿ ದ್ರೌಪದಿ ಹೇಳಿಲ್ಲಂತೆ, ಏನ್ರಿ ಎಷ್ಟು ಚೆನ್ನಾಗಿದೆಯಲ್ಲ ಈ ಹೂವು, ಇಂಥದ್ದು ಒಂದು 4-6 ಹೂ ಇದ್ರೆ ಎಷ್ಟು ಚೆನ್ನಾಗಿರ್ತದೆ, ಇನ್ನೊಂದೆರಡು ತಗೊಂಬರ್ರಿ ಅಂತ ಹೇಳಿದಂತೆ. ಹೆಂಡತಿ ಗಂಡನಿಗೆ ಹೂ ತಗೊಂಬರ್ಲಿಕ್ಕೆ ಹೇಳಿದ್ರೆ ಭೀಮ ಉತ್ಸಾಹದಿಂದ ಹೊರಟಂತೆ. ಏನೋ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಏನೋ ಕಾಡಿನಲ್ಲಿ ಅಲ್ಲಿ ಬೆಳೆದು ಬಿಟ್ಟಿರ್ತದೆ, ಅಲ್ಲೇ ಅಲ್ಲ, ಅದು ಎಲ್ಲಿ ಬೆಳೆದಿತ್ತು? ಕುಬೇರನ ಮನೆಯ ಅಂಗಳದಲ್ಲಿ ಬೆಳೆದಿತ್ತಂತೆ. ಇವರಿದ್ದದ್ದು ಪರ್ವತದ ಕೆಳಗೆ. ಹಿಂಗೆ ಪರ್ವತ ಮೇಲೆ ಏರ್ಕೊಂಡು ಹೋದರೆ, ಹಿಮಾಲಯ ದಾಟ್ಕೊಂಡು ಹೋದರೆ ಮೇರು ಪರ್ವತದ ಒಂದು ಅಂಗಳದಲ್ಲಿ ಕುಬೇರನ ಮನೆಯ ಅಂಗಳದಲ್ಲಿ ಒಂದು ಸರೋವರ, ಅಲ್ಲಿ ಸುವರ್ಣಮಯವಾದ ಕಮಲಗಳು, ಪಂಚವರ್ಣದ ಕಮಲಗಳು 2 ಇದ್ವಂತೆ. ತಗೊಂಡ್ ಬರ್ರಿ ಅಂತ ಹೇಳಿ ಕಳಿಸಿಲ್ಲಂತೆ. ಭೀಮ ಉತ್ಸಾಹದಿಂದ ಹೊರಟ. ಅಲ್ರಿ ಹೆಂಡತಿ ಗಂಡನ ಕೆಲಸ ಹೇಳ್ಬೋದಾ ಅಂತ ಯಾರೋ ಕೇಳಿದ್ರಂತೆ. ಮತ್ತೆ ಅಕ್ಕಿನೇ ಹೇಳ್ಬೇಕಲ್ಲ, ಇನ್ಯಾರು ಹೇಳಬೇಕು ಅಂತ ಉತ್ತರ ಹೇಳಿದ್ರಂತೆ. ಎರಡೂ ಅಲ್ಲ, ಭಾಳ ಹೇಳಲಿಕ್ಕೂ ಬಾರದೆ ಅಲ್ಲ. ಅದಕ್ಕೆ ಹೇಳಿದ್ರು, ಯಾಕೆ ಹೇಳಿದ್ಲು? ಹಾಗೆ ಸೀತಾದೇವಿ ರಾಮನಿಗೆ ಜಿಂಕೆ ತಗೊಂಡ್ ಬಾ ಅಂತ ಹೇಳಿದಾಗ ಮಾರೀಚನ ವಧೆ ಆಯಿತೋ, ಹಾಗೆ ಭಾರತೀ ದೇವಿಯರು ಭೀಮಸೇನಿಗೆ ಹೂ ತಗೊಂಡ್ ಬಾ ಅಂತ ಹೇಳಿದಾಗ ಮಣಿಮಂಥನ ವಧೆ ಆಯಿತಂತೆ. 3 ಪದ್ಮ ಅಂತ ಹೇಳ್ತಾರೆ. 3 ಪದ್ಮದಷ್ಟು ದೈತ್ಯರಿದ್ರಂತೆ. ಅವರನ್ನೆಲ್ಲ ಸಂಹಾರ ಮಾಡಿಕೊಂಡು ಬರ್ಲಿಕ್ಕೆ ಭೀಮಸೇನರು ಹೋದ್ರಂತೆ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛವಚ್ಚಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸತ್ವಮುರುವಪುಷ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೌಜಸೋಸ್ತೆ ಗುರುತೋ ಪುಷೋ ಶ್ರೀಪದಾನಂದತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಪದದ ಸುಧಿಯಾಂ ಮೋಹಕದ್ವೇಷ ಭಾಜಾಂ ಬಹ್ವೀ ಕೋಟಿರಟೀಕಃ. ಆ ಶ್ಲೋಕದಲ್ಲಿ ಹೇಳ್ತಾರೆ, ಭಾರಿ ದೈತ್ಯರ ಸಂಹಾರ ಮಾಡಿದ್ರಂತೆ. ಹೋದ್ರು ಕುಬೇರನ ಮನೆಯ ಅಂಗಳ, ಅಲ್ಲಿ ಕ್ರೋಧವಶ ಎಂಬುವಂತಹ ದೈತ್ಯರು, ಅವರ ಮುಖಂಡ ಮಣಿಮಂತ, ಅವರನ್ನೆಲ್ಲರನ್ನು ಸಂಹಾರ ಮಾಡಿ ಬಂದ್ರು. ಭೋಗಾದಿಕಾ ಭೋಗವತೋ ಋಣಾಕ್ಷಾಂ ಇತಸ್ತತಃ ಸಂಚಲತೋ ಧರೇಂದ್ರೇ ಬಹೂನ್ ದ್ವಿಜಿಹ್ವಾನ್ ಮಣಿಮತ್ ಪುರೋಗಾನ್ ಅಸೌ ಕಟೂನ್ ಕ್ರೋಧವಶಾನ್ ಜಗಾನ
ಭೋಗಾಧಿಕ ತಿಂದುಬಿಟ್ಟಿದ್ರಂತೆ, ಸಿಕ್ಕಾಪಟ್ಟಿ ಉಂಡು ತಿಂದು ಕೂತವರು. ಭೋಗವತಃ ಅರುಣಾಕ್ಷಾನ್ ತಿಂದು ಮತ್ತ ಬಂದು ಕಣ್ಣೆಲ್ಲ ಕೆಂಪಾಗಿದ್ವಂತೆ. ಇತಸ್ತತಃ ಸಂಚಲತೋ ಧರೇಂದ್ರೇ, ಇಲ್ಲಿಂದಲ್ಲಿ ಅಲ್ಲಿಂದಿಲ್ಲಿ ಖಾಲಿ ಪಿಲಿ ಅಡ್ಡಾಡ್ತಿದ್ರಂತೆ ಪಾಪ. ಬಹೂನ್ ದ್ವಿಜಿಹ್ವಾನ್, 2 ನಾಲಿಗೆ ಇದ್ವಂತೆ. ಇದು ಶ್ಲೇಷಾಲಂಕಾರ. ಮತ್ತೆ ಹಾವುಗಳಿಗೂ ಮಣಿಮಂತರಿಗೂ ಮಣಿಮತ್ ಪುರೋಗಾನ ಸೌಕಟೂನ್ ಕ್ರೋಧವಶಾನ್ ಜಗಾನ, ಕ್ರೋಧವಶರೆಂಬುವಂತಹ ದೈತ್ಯರು ಅವರ ಮುಖಂಡನಾದ ಮಣಿಮಂತನನ್ನ ಸಂಹಾರ ಮಾಡಿದ್ದಾರೆ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ದೈತ್ಯರೆಲ್ಲರೂ ಕೂಡ ಒಂದೇ ರೀತಿ ಇಲ್ವಂತೆ, ಸ್ವಲ್ಪ ವಿಚಿತ್ರವಾಗಿದ್ದಾರೆ ದೈತ್ಯರೆಲ್ಲ. ಅಂತರ್ಭಕ್ತಾ ಬಹಿಕ್ರುದ್ಧಾ, ಒಳಗೆ ದೇವರಲ್ಲಿ ಭಕ್ತಿ ಮಾಡಿ ಹೊರಗೆ ಮಾತ್ರ ದ್ವೇಷ ಮಾಡುವಂಥ ದೈತ್ಯಗಣ ಒಂದಿದೆ ಅಂತೆ. ಅಂತರ್ಭಕ್ತಾ ಬಹಿಕ್ರುದ್ಧಾ. 3ನೇ ಸ್ಕಂದದ 17ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕದಲ್ಲಿ ಆಚಾರ್ಯ ಈ ಮಾತನ್ನು ಹೇಳ್ತಾರೆ. ಭಾಗವತ ತಾತ್ಪರ್ಯ, ಅಂತಃಕ್ರುದ್ಧಾ ಅಂತರ್ಭಕ್ತಾ ಬಹಿಕ್ರುದ್ಧಾ, ಒಳಗೆ ಭಕ್ತಿ ಮಾಡ್ತಾರೆ ಹೊರಗಡೆಗೆ ದ್ವೇಷ ಮಾಡ್ತಾರಂತೆ. ಇನ್ನು ಒಳಗೂ ಹೊರಗೂ ದ್ವೇಷ ಮಾಡೋರು ಕೆಲವರು ಇರ್ತಾರಂತೆ, ಇನ್ ಕೆಲವರು ಇರ್ತಾರಂತೆ ಒಳಗೆ ದ್ವೇಷ ಹೊರಗೆ ಮಾತ್ರ ಭಕ್ತಿ ಮಾಡ್ತಿರ್ತಾರಂತೆ. 3 ಟೈಪ್ ಇದ್ದಾರಂತೆ. ಹಾಗಿದ್ದಾರೆ ನೋಡ್ರಿ ದೈತ್ಯರೆಲ್ಲ. ಹೇಗಿರ್ತಾರೆ ಅಂದ್ರೆ ಹೊರಗೆ ಮಾತ್ರ ನಕ್ಕೊಂಡೇ ಇರ್ತಾರಂತೆ, ಹೀ 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 ಅಂತಿರ್ತಾರಂತೆ. ನೋಡಿದ್ರೆ ಏನ್ ಭಾರಿ ಭಕ್ತಿ ಮಾಡ್ತಾರೇನೋ ಅನ್ನೋ ಹಾಗಿರ್ತಾರಂತೆ. ಇವರು ಬಹಿ ಭಕ್ತಾ ಅಂತಃಕ್ರುದ್ಧ, ಹೊರಗೆ ಮಾತ್ರ ನಗತಾ ಇದ್ದು ಒಳಗಡೆಗೆ ಕತ್ತಿ ಬಸಿತಿರ್ತಾರಂತೆ ದೇವರ ಮೇಲೆ. ಇದೊಂಥರ ದೈತ್ಯರಿದ್ದಾರಂತೆ. ಒಳಗೂ ಹೊರಗೂ ಯಾವಾಗಲೂ ಬೈಕೊಂಡೇ ಇರೋರು ಒಬ್ಬರಿದ್ದಾರಂತೆ, ಒಳಗೆ ಭಕ್ತಿ ಮಾಡಿ ಹೊರಗೆ ಬೈಯೋರಿದ್ದಾರಂತೆ. ಯಾರ್ಯಾರು? ಅಂತರ್ಭಕ್ತ ಬಹಿಕ್ರುದ್ಧಾ ಹಿರಣ್ಯಾದ್ಯ ಹರಿಪ್ರತಿ, ಹಿರಣ್ಯಕಶಿಪು ಹಿರಣ್ಯಾಕ್ಷ ಇದ್ದಾರಲ್ಲ, ಒಳಗೆ ಭಕ್ತಿ ಮಾಡಿ ಹೊರಗೆ ದ್ವೇಷವನ್ನು ಮಾಡ್ತಿದ್ರಂತೆ ಇವರು. ಅದಕ್ಕೆ ದೇವರವ್ರನ್ನ ಉದ್ಧಾರ ಮಾಡಿದ. ಒಳಗಿನ ಭಕ್ತಿ ನೋಡ್ತಾನೆ ದೇವರು, ಹೊರಗಿನ ದ್ವೇಷ ನೋಡ್ಲಿಲ್ಲ, ಅವ್ರನ್ನ ಉದ್ಧಾರ ಮಾಡಿ ಹಾಕ್ಬಿಟ್ಟ. ಸರ್ವಶುದ್ಧ, ಒಳಗೂ ಹೊರಗೂ ದ್ವೇಷ ಮಾಡೋರು ಯಾರು ಅಂದ್ರೆ ಶಂಬರಾದ್ಯಾಹ, ಶಂಬರಾಸುರ ಅಂತ ಒಬ್ಬ ಬರ್ತಾನೆ, ದೈತ್ಯ ಬರ್ತಾನೆ. ಅವರೇ ಮೊದಲಾದವರೆಲ್ಲ. ಅವರೇನು ಅಂದ್ರೆ ಹೊರಗೂ ಒಳಗೂ 2 ಕಡೆಗೆ ದ್ವೇಷ ಮಾಡ್ತಾರಂತೆ. ಇನ್ನು ಹೊರಗೆ ಮಾತ್ರ ಭಕ್ತಿ ನಾಟಕ ಮಾಡಿ ಒಳಗೆ ತುಂಬಿಕೊಂಡಿರ್ತಾರಲ್ಲ ವಿಷಯ ಯಾರು ಅಂದ್ರೆ ಈ ಕ್ರೋಧವಶಾಹ ಅಂತ ಹೇಳ್ತಾ ಇದ್ದಾನೆ. ಇವನೇ ಮಣಿಮಂತ ಮೊದಲಾದ ಒಂದತಿ ದುರಾತ್ಮರು. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು. ನಾಳೆ ಹೇಳ್ತೀನಿ, ಬರ್ತದೆ, ಮುಂದೆ ಬರ್ತದೆ, ಬಂದಾಗ ಹೇಳ್ತೀನಿ. ನಮ್ಮ ಜಗನ್ನಾಥದಾಸರದೆಲ್ಲ ಸಂಗ್ರಹ ಮಾಡಿಕೊಡ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ಆ ಮಣಿಮಂತ ಮೊದಲಾದವರಿದ್ದಾರಲ್ಲ, ಇವರೆಲ್ಲ ಹೊರಗೆ ಭಕ್ತಿ ಮಾಡಿ, ನಾಟಕದ ಭಕ್ತಿ ಮಾಡಿ ಒಳಗೆ ದ್ವೇಷ ಮಾಡ್ತಾರಂತೆ. ಅವ್ರು ಯಾರು ಅಂತ ಗೊತ್ತಿದೆ ಜಗತ್ತಿಗೆಲ್ಲರಿಗೂ ಕೂಡ. ಅಂತಃಕ್ರೋಧವಶಾಸ್ತಥ. ಭಾಗವತ ತಾತ್ಪರ್ಯದ 3ನೇ ಸ್ಕಂದದ 17ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಈ ಕಥೆಯನ್ನ ಈ ನಿರೂಪಣೆಯನ್ನು ಮಾಡಿದ್ದಾರೆ. ಮುಗಿದ ಮೇಲೆ ಒಂದೇ ಶ್ಲೋಕದಲ್ಲಿ ಅಜ್ಞಾತವಾಸದಲ್ಲಿ ಮತ್ತೆ ಭೀಮಸೇನ ಅಗ್ನಿಯಾದ. ಹಾಗೆ ಅಜ್ಞಾತವಾಸ ಕಳೀತು. ಅದಕ್ಕೆ ಹೇಳ್ತಾರೆ, ಅಥೈಷ ವೇಷಾಂತರ ಭಸ್ಮಲೀನಗ ಕ್ರಮೇಣ ವಾಯು ಪ್ರಭವಸ್ಸು ತೇಜಾಗ ವೃದ್ಧಾಖಿಲಾಶಂ ಮುಖರಂ ಪ್ರಚಂಡಂ ಭಸ್ಮೀಚಕಾರಾಖಿಲ ಕೀಚಕೌಘಂ. ಅಗ್ನಿ ಕಾಡಿನಲ್ಲಿ ಕೀಚಕರನ್ನ ಸುಟ್ಟಂತೆ ಭೀಮಸೇನ ಈ ಅಜ್ಞಾತವಾಸದಲ್ಲಿ ಕೀಚಕರನ್ನ ಸುಟ್ಟ. ಕೀಚಕ ಏನು? ಕಾಡಿನಲ್ಲಿ ಅಗ್ನಿ ಸುಡೋದು, ಬಿದಿರಿಗೆ ಕೀಚಕ ಅಂತ ಕರೀತಾರೆ ಅಂದ್ಬಿಟ್ಟುಕೊಂಡು. ಸಂಸ್ಕೃತದಲ್ಲಿ ವೇಡವಃ ಕೀಚಕಾಸ್ತೆ ಸ್ಯುಹು ಯೇಸ್ವನಂತ್ಯನಿಲೋದ್ಧತಾ. ಯಾವ ಬಿದಿರುಗಳು ಪೊಳ್ಳಿದ್ದು ಧ್ವನಿ ಮಾಡ್ತಿರ್ತಾವಲ್ಲ ಅದಕ್ಕೆ ಕೀಚಕ ಅಂತ ಕರಿಬೇಕಂತ. ಕೀಚಕ ಅಂದ್ರೆ ಯಾವುದು? ಎಲ್ಲ ಅಲ್ಲ. ಬಿದಿರು ಕೆಲವೆಲ್ಲ ಪೂರ್ಣ ಇರ್ತದೆ, ಅಲ್ಲಲ್ಲ, ಪೊಳ್ಳಿರ್ಬೇಕು, ಶಬ್ದ ಬರ್ತಿರ್ಬೇಕಂತ, ಅದಕ್ಕೆ ಮಾತ್ರ ಕೀಚಕ ಅಂತ ಕರೀತಾರೆ. ಹೇಗೆ ಕಾಡಿನಲ್ಲಿ ಸಣ್ಣ ಬೆಂಕಿ ಹಿಂಗೆ ತಿಕ್ಕೊಂಡು ಸಣ್ಣ ಬೆಂಕಿ ಹತ್ತಿರ್ತದೆ, ಗಾಳಿ ಬೀಸ್ತದೆ. ಗಾಳಿ ಬೀಸಿದಾಗ ಕಿಡಿ ಸ್ವಲ್ಪ ದೊಡ್ಡದಾಗಿ ಕ್ರಮೇಣ ವಾಯು ಪ್ರಭವಸ್ಸು ತೇಜಾಹ, ದೊಡ್ಡ ಅಗ್ನಿಯಾಗಿ ಕಾಡಿಗಿಚ್ಚಾಗಿ ಸುಡ್ತದಲ್ಲ, ಹಾಗೆ ಈ ಅಜ್ಞಾತವಾಸದಲ್ಲಿ ಅಥ ಏಷ ವೇಷಾಂತರ ಭಸ್ಮಲೀನಃ. ಕಾಡಿನಲ್ಲಿ ಕಾಡ್ಗಿಚ್ಚು ಬೂದಿಯಲ್ಲಿ ಮುಚ್ಚಿದ ಕೆಂಡ ಆಗಿದ್ರೆ ಭೀಮಸೇನ ವೇಷಾಂತರವೆಂಬ ಬೂದಿಯಲ್ಲಿ ಮುಚ್ಚಿದ ಕೆಂಡ ಆಗಿದ್ದಂತೆ. ಏನು ವೇಷಾಂತರ ಹಾಕೊಂಡಿದ್ರು? ಅಡಿಗೆಯವ್ರ ವೇಷ ಹಾಕೊಂಡಿದ್ರಂತೆ. ಯಾಕೆ ಅಡಿಗೆಯವ್ರ ವೇಷ ಹಾಕೊಂಡಿದ್ರು? ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನೈವ ಯೋಗ್ಯ. ಕ್ಷತ್ರಿಯರು ಪರಪಾಕ ತಗೋಬಾರದು, ನಿಯಮ ಬ್ರಾಹ್ಮಣರಲ್ಲ. ಮತ್ತೆ ಮರಿಬೇಡ್ರಿ ಅವಸರದಾಗ. ಪರಾನ್ನ ಉಣಬಾರದು. ಯಾರು ಅಂತ ಕೇಳಿದ್ರೆ ಕ್ಷತ್ರಿಯರು. ಪರರ ಮನೆಗೆ ಹೋಗಿ ಊಟಕ್ಕೆ ಕೊಡಬಾರ್ದು ಸುಮ್ಮನೆ. ಲಗ್ನ ಮುಂಜಿ ಸಂಬಂಧ ಅಲ್ಲ, ಅದೆಲ್ಲ ಹೇಳಿದ್ದು. ಸುಮ್ಮನೆ ಹೋಗೋದು, ಊಟಕ್ಕೆ ಕೊಡೋದು ಮಾಡಬಾರ್ದು.
ಬ್ರಾಹ್ಮಣರಿಗೆ ಮಾತ್ರ ಆ ನಿಯಮ ಇಲ್ಲ. ಅವ್ರು ಹಂಗೆ ಮಾಡಿಬಿಟ್ರು ಅಂದ್ರೆ ಮುಂದೆ ಶ್ರಾದ್ದ ಪಕ್ಷಗಳು ನಿಂತು ಹೋಗ್ಬಿಡ್ತದೆ. ಪರಾನ್ನ ಉಣ್ಣೋಂಗಿಲ್ಲ ಅಂತ ಹೇಳಿ ಕೂತ್ರ ಗತಿ ಅದಕ್ಕೆ ಅವರಲ್ಲ. ಬ್ರಾಹ್ಮಣರಿಗೆ ಅಧಿಕಾರ ಉಂಟು. ವಾದರಾಜ ಸ್ವಾಮಿಗಳು ಬರೆದಿದ್ದಾರೆ ಆ ಮಾತನ್ನ. ಇವರು ಪರಾನ್ನ ಉಣ್ಣೋ ಹಾಗಿಲ್ಲ, ಅದಕ್ಕೆ ತಾವೇ ಹೋಗಿ ನಿಂತ್ಕೊಂಡು ಅಡಿಗೆ ಮಾಡಿಕೊಂಡು ತಮ್ಮ ಅಡಿಗೆ ತಮ್ಮ ನೈವೇದ್ಯ ತಮ್ಮ ಊಟ ತಾವೇ ಮಾಡ್ಕೊತಿದ್ರಂತೆ. ಕೆಲವರು ಆಚಾರ ಇರ್ತಾವ್ರಿ, ಸಣ್ಣ ಸಣ್ಣ ಒಲಿ ಹೊಚ್ಕೊಂಡು ತಮ್ಮದೇ ಅಡಿಗೆ, ತಮ್ಮದೇ ನೈವೇದ್ಯ, ತಮ್ಮದೇ ಊಟ, ತಮ್ಮದೇ. ಆದ್ದರಿಂದ ಆ ಕೆಲಸ ಮಾಡಿದಂತೆ ಭೀಮಸೇನ ದೇವರು. ಅವತ್ತೇನು ಭೀಮಸೇನ ದೇವರು ಸ್ವಯಂ ಪಾಕ ನಿಯಮ ಹಾಕಿಕೊಟ್ರು, ಇವತ್ತಿಗೂ ಕೆಲವು ಆಚಾರದ ಶಿಷ್ಟ ಸಂಪ್ರದಾಯ ತಾವೇ ಇಟ್ಕೊಂಡ್ಬಿಟ್ರು. ಮುಗಿದು ಹೊತ್ತು ಕೆಲಸ. ಪರ ಅನ್ನ ಬೇಡ, ಅದಕ್ಕೆ ನಮ್ಮನ್ನವೇ ನಾವು ಉಣ್ಣೋದು ಅಂದರೆ ಮಾಡಿದ್ದುಣ್ಣೋ ಮಹಾರಾಯ. ಬೇರೆ ರೀತಿಯಿಂದ ಹೇಳಬೇಕಷ್ಟೆ. ಯಾಕಂದರೆ ಚೆನ್ನಾಗಿ ಮಾಡಿ ಹಾಕಿದ್ರೆ ಸರಿ ಹೋಗಲ್ಲ. ನಾವೇ ಹಂಜಕ್ಕಿ ಮಾಡಿಕೊಂಡು ನೀರು ಮಾಡಿಕೊಂಡು ಉಂಡು ತೇಕ್ಕೊಂಡು ಅಡ್ಡಾಡೋದಷ್ಟೇ ಕೆಲಸ. ಅದಕ್ಕೆ ಭೀಮಸೇನ ದೇವರು ಹೋದರು. ಅಲ್ಲಿ ಆ ಇಡೀ ಅಜ್ಞಾತವಾಸದ ಕಥೆಯನ್ನು ಸಂಗ್ರಹ ಮಾಡ್ತಾರೆ. ಅಥೈಷ ವೇಷಾಂತರ ಭಸ್ಮಲೀನಗ, ವೇಷಾಂತರವೆಂಬ ಭಸ್ಮದಲ್ಲಿ ಅಂದರೆ ಬೂದಿಯಲ್ಲಿ ಮುಚ್ಚಿದ ಕೆಂಡ. ಕ್ರಮೇಣ ವಾಯು ಪ್ರಭವಸ್ಸು ತೇಜ, ನಿಧಾನಕ್ಕೆ ಗಾಳಿ ಬೀಸಿ ಆ ಕಿಡಿ ಹೇಗೆ ತೇಜೋಮಯವಾಗ್ತದೋ ಹಾಗೆ ಅಜ್ಞಾತವಾಸ ಮುಗಿತಾ ಬಂದಂತೆ ಬಂದ ಈ ಕೀಚಕ. ವೃದ್ಧಾಖಿಲಾಶಂ ಮುಖರಂ ಪ್ರಚಂಡಂ, ಭಾರಿ ಪ್ರಚಂಡ. ಕೀಚಕ ಅಂದ್ರೆ ಪ್ರಚಂಡ ಅಂತ ಹೆಸರು ಅವನಿಗೆ. ಅಲ್ಲೊಬ್ಬ ಚಂಡ, ಇವೊಬ್ಬ ಚಂಡ, ಜರಾಸಂಧ ಒಬ್ಬವ, ಇವೊಬ್ಬವ್ರಿ. ಇವು ಪ್ರಧಾನ ಇವ್ರನ್ನೇನು ಕೊಂದ್ರು ನೋಡ್ರಿ ಭೀಮಸೇನ ದೇವರು. ಮುಗಿದು ಹೋಗ್ತು, ಇಡೀ ಮಹಾಭಾರತ ಯುದ್ಧ ಮುಗಿದು ಹೋಗ್ಬಿಡ್ತಾರೆ ಅಲ್ಲೇ. ಭಸ್ಮೀಚಕಾರ ಸುಟ್ಟು ಹಾಕಿದ್ರು ಅಖಿಲ ಕೀಚಕೌಗಂ. ಕೀಚಕ ಉಪಕೀಚಕರನ್ನೆಲ್ಲ ಕೊಂದು ಹಾಕಿದ್ರಂತೆ. ದ್ರೌಪದಿ ದೇವಿ ಬೆನ್ನು ಹತ್ತಿದ್ದ ಈ ಪುಣ್ಯಾತ್ಮ. ದ್ರೌಪದಿ ದೇವಿ ಬೇಡ ಬೇಡ ಅಂದ್ರೂ ಕೇಳಲಿಲ್ಲ. ಸಾಯಂಕಾಲ ನರ್ತನೆ ಶಾಲೆಗೆ ಬಾ ಅಂತ ಹೇಳಿದ್ದಂತೆ. ಇದು ಹುಚ್ಚ ಬೆಳಗ್ಗಿಂದೆ ಅಲಂಕಾರ ಮಾಡ್ಕೊಂಡು ಕೂತಿತ್ತಂತ. ಸಂಜೆ ಯಾವಾಗ ಆಗ್ತದೆ, ರಾತ್ರಿ ಯಾವಾಗ ಆಗ್ತದೆ, ದ್ರೌಪದಿ ಸಿಕ್ಕಾಳೆ ಅಂತ ಹೇಳಿ ಅಲಂಕಾರ ಮಾಡಿಕೊಂಡು ಸ್ನಾನ 3 ಸರ್ತಿ ಮಾಡ್ತಂತೆ. ಒಂದು ಮಾಡಿತ್ತು, ಹಳಿಸೋದು, ಮತ್ತೊಮ್ಮೆ ಸ್ನಾನ ಮಾಡ್ತೀವಿ, ಮತ್ತೆ ಎಷ್ಟೊತ್ತು ತುಳಿತದ್ರಿ ಅದು ಎಲ್ಲರ. ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಒಂದು 8 ದಿವಸ ಉಳಿತೇನೋ ಗೊತ್ತಿಲ್ಲ ನನಗೆ. ಅವು ಸ್ನಾನ ಮಾಡಿ ಎಲ್ಲ ಎಷ್ಟೊತ್ತು ಮುಗಿಯಬೇಕ್ರಿ. ಅದು ಮುಗೀತು ಮತ್ತೆ ತಯಾರಿ ಮಾಡಿಕೊಂಡು ಕೈ ಹೂ ಸುತ್ಕೊಂಡಿತ್ತು, ತಲೆಗೆ ಹೂ ಸುತ್ಕೊಂಡಿತ್ತು, ಕುತಿಗೆ ಹೂ ಹಾಕ್ಕೊಂಡಿತ್ತು, ಬಾಡಿ ಹೋದು ಮತ್ತೆ ತರಿಸ್ತು ಮಾರ್ಕೆಟ್ನಿಂದ ಹಾಕ್ಕೊಂತು. ಕೊನೆಗೆ ರಾತ್ರಿ ಹೋಗಿ ನೋಡಿದಾಗ ಆಲ್ರೆಡಿ ಬಂದು ಮಲ್ಕೊಂಡ್ಬಿಟ್ಟಿದ್ಲಂತ. ಈ ದ್ರೌಪದಿ ಮಲ್ಕೊಂಡ್ಬಿಟ್ಟಾಳಲ್ಲ ಅಂತ ಹೇಳಿ ಬಹಳ ಪ್ರೀತಿಯಿಂದ ಹೋಗಿ ಭುಜದ ಮೇಲೆ ಕೈ ಆಡಿಸಿದ್ದಂತೆ, ಸವರಿದ್ದಂತೆ. ಯಾಕೋ ಗಟ್ಟಿ ಹತ್ಲಿಕ್ಕೆ ಶುರುವಾಯಿತಂತೆ ಭುಜ. ಗಟ್ಟಿ ಹತ್ಲಿಕ್ಕೆ ಹತ್ ಕೂಡಲೇ ದ್ರೌಪದಿ ಬೆಳಕಿರಿನ ಕೈ ಹಿಡಿದಾಗ ಮೆತ್ತೆಗಿದ್ದವು, ಈಗ ಗಟ್ಟಿ ಆಗ್ಯದ ಅಂದಂತ. ಅದಕ್ಕೆ ಅವ ಮಲ್ಕೊಂಡವ ಧ್ವನಿ ಮಾಡಿದ್ದಂತೆ. ಈಗ ಮಲ್ಕೊಂಡಕ್ಕೆ ದ್ರೌಪದಿ ಎಲ್ಲ ದ್ರೌಪದಿ ಬಾಯಿ ಗಂಡ ಅನ್ನಂತೆ. ಅದಕ್ಕೆ ಎದ್ದು ಒಂದೇ ಇಟ್ಕೊಟ್ಟು ಪಾಪ ಪುಣ್ಯಾತ್ಮನ ಸಂಹಾರ ಮಾಡಿದ. ಅದಕ್ಕೆ ಭಸ್ಮೀಚಕಾರ ಅಖಿಲ ಕೀಚಕೌಘಂ ಮತ್ತೆ ಸಂಗ್ರಹ ಮಾಡ್ತಾ ಇದ್ದಾನೆ. ಮುಂದೆ ಯುದ್ಧ ಪರ್ವ. ಸಕೃಷ್ಣವರ್ಮ ವಿಜಯೇನ ಯುಕ್ತಗ ಮುಹುರ್ಮಹಾಗೇತಿಧರೋ ಪ್ರದೃಶ್ಯಗ ಭೀಷ್ಮದ್ವಿಜಾದ್ಯೈರತಿ ಭೀಷಣಾಭಂ ವಿಪಕ್ಷ ಕಕ್ಷನ್ ಕ್ಷಪಯನ್ ವಿರೇಜೆ. ಸಹ ಭೀಮಸೇನ ದೇವರು ಕೃಷ್ಣವರ್ಮ ಭಗವಂತ ತೋರಿಸಿದ ಮಾರ್ಗದಲ್ಲಿ, ಕೃಷ್ಣವರ್ಮ ಅಂದ್ರೆ ದಾರಿ. ಇನ್ನೊಂದರ್ಥ ಅಗ್ನಿ ಹೋದ ಮೇಲೆ ಕಪ್ಪು ಉಳಿದಿರ್ತದಂತಲ್ಲ, ಸುಟ್ಟ ಮೇಲೆ ಏನಾಗಿರ್ತದೆ, ಕರ್ಕಾಗಿರ್ತದೆ. ಕೃಷ್ಣವರ್ಮ ವಿಜಯೇನ ಯುಕ್ತ, ವಿಜಯ ಅಂದ್ರೆ ಅರ್ಜುನ, ಅವನನ್ನು ಸೇರ್ಕೊಂಡು ಮುಹು ಮತ್ತೆ ಮಹಾಹೇತಿಧರ, ದೊಡ್ಡ ಆಯುಧಗಳು. ಭೀಮಸೇನನಿಗೆ ಮುಂದೆ ಹೇಳ್ತಾರೆ, ಬರೇ ಗದಾ ಯುದ್ಧ ಒಂದೇ ಬರ್ತಿತ್ತು ಅಂತ ತಿಳಿಬೇಡ್ರಿ, ಎಲ್ಲ ಪ್ರಯೋಗವನ್ನು ಮಾಡ್ಲಿಕ್ಕೆ ಬರ್ತಿತ್ತಂತೆ. ಅದೃಶ್ಯ ಭೀಷ್ಮದ್ವಿಜಾದ್ಯೈಹಿ ಅತಿಭೀಷಣಾಭಂ, ಭೀಷ್ಮದ್ವಿಜಾದಿಗಳೆಲ್ಲ ನಿಂತ್ಕೊಂಡಿದ್ರಂತೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ, ಅಶ್ವತ್ಥಾಮಾಚಾರ್ಯ, ಕೃಪಾಚಾರ್ಯ ಎಲ್ಲ ಎಂಥಿಂಥವರವರನ್ನೆಲ್ಲರನ್ನ ಸೋಲಿಸಿ ವಿಪಕ್ಷ ಪಕ್ಷ ಕ್ಷಪಯನ್ ವಿರೇಜೆ, ಸುಟ್ಟು ಹಾಕಿಬಿಟ್ರು ಅಂತ ಅದನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇದಾದ ಮೇಲೆ ಕೌರವರ ಸಂಹಾರವನ್ನು ಮಾಡಿದ್ರಂತೆ. ತರಸ್ವಿನಃ ಪ್ರೋಚ್ಚಲಿತಾನಧಿ ನಿರ್ದಗ್ಧ ಪಕ್ಷಾನ್ ಅತಿತೀಕ್ಷ್ಣ ಕೋಪಾನ್ ಸದಾರ್ಥ ರಾಷ್ಟ್ರಾನ್ ಬಹುಹೇತಿ ಲೀಲೋ ವಿನಾಶ್ಯ ವಿಶ್ವಾನ್ ಪರಯಾಶ್ರಿಯಾಭಾತ್. ತರಸ್ವಿನಃ, ಅದು ತರಸ್ವಿನಃ ಅಂದ್ರೆ ಶೂರರು. ಪ್ರೋಚ್ಚಲಿತಾನ್ ಅಧೀರಾನ್, ಎಲ್ಲ ಅಧೈರ್ಯ ಆಗ್ಬಿಟ್ಟಿತ್ತಂತೆ. ನಿರ್ದಗ್ಧ ಪಕ್ಷಾನ್, ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಹೋದ ಮೇಲೆ ಇನ್ನೇನು ಉಳ್ಕೊಂಡಿತ್ತು ಕೌರವರಿಗೆ? ಅತಿ ತೀಕ್ಷ್ಣ ಕೋಪನ. ಆದರೆ ದುರ್ಯೋಧನ ಸಾಯೋ ದಿವಸದ ತನಕನೂ ತೀಕ್ಷ್ಣ ಕೋಪ ಭೀಮನ್ ಮೇಲೆ. ಸಹ ಧಾರ್ತರಾಷ್ಟ್ರನ ದುರ್ಯೋಧನಾದಿಗಳನ್ನೆಲ್ಲ ಬಹುಹೇತಿ ಲೀಲಾಹ, ನಾನಾ ತರಹದ ಆಯುಧಗಳನ್ನು ಪ್ರಯೋಗ ಮಾಡುವುದರಲ್ಲಿ ಸಮರ್ಥನಾಗಿರುವಂತಹ ಭೀಮ ವಿನಾಶ್ಯ ವಿಶ್ವಾನ್ ಪರಯಾಶ್ರಯ, ಎಲ್ಲರನ್ನ ಸಂಹಾರ ಮಾಡಿ ಬಂದ ಅಂತ ಇಷ್ಟ ಹೇಳ್ತಾರೆ.
ಇವತ್ತಿನ ಕೊನೆ ಶ್ಲೋಕ 43 ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಶ್ಲೋಕ ಹೇಳಬೇಕು, ಉಳಿದದೆಲ್ಲ ನಿಮ್ಮ ಕಥೆ ಗೊತ್ತಿದೆ ಎಂಬುದಕ್ಕೆ ಮುಂದೆ ಹೊರಟಿದ್ದೇನೆ. ಯುದ್ಧ ಮುಗಿದ ಮೇಲೆ ಏನಾಯಿತು? ಆಫ್ಟರ್ ಫಸ್ಟ್ ವರ್ಲ್ಡ್ ವಾರ್, ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಹೇಳ್ತಿರ್ತಾರಲ್ಲ, ಹಾಗಿದ್ರೆ ಯುದ್ಧ ಮುಗಿದ ಮೇಲೆ ಏನಾಯಿತು? ಮಹಾಭಾರತ ಯುದ್ಧ ಮುಗಿದ ಮೇಲೆ ಧರ್ಮರಾಜ ಏನಾದ, ಭೀಮ ಏನಾದ? ನಮಗೆ ಧರ್ಮರಾಜ ಅವರೆಲ್ಲ ಮತ್ತೆ ಇನ್ನೊಮ್ಮೆ ಕೇಳೋಣ. ಭೀಮ ಏನಾದ? ಆ ಭೀಮನ ಕಥೆ ಹೇಳುತ್ತಾರೆ. ಭೀಮ ಯುದ್ಧ ಮುಗಿದ ಮೇಲೆ ಸರಿಸುಮಾರು 36 ವರ್ಷಗಳ ಕಾಲ ಹಸ್ತಿನಾಪುರದಲ್ಲಿ ಯುವರಾಜನಾಗಿ ಇದ್ದ. ನೆನಪಿಟ್ಕೊಳ್ರಿ, 70 ವರ್ಷಕ್ಕೆ ಯುದ್ಧ ಮುಗಿಯಿತು. ಭೀಮನ 70ನೇ ವರ್ಷಕ್ಕೆ ಕುರುಕ್ಷೇತ್ರದ ಯುದ್ಧ ಮುಗಿಯಿತು. ಅಲ್ಲಿಂದ 36 ವರ್ಷಗಳ ಕಾಲ ಹಸ್ತಿನಾಪುರವನ್ನು ಆಳಿದ್ದಾರೆ. ಆ 36 ವರ್ಷಗಳ ಕಾಲದಲ್ಲಿ ನಡೆದ ಘಟನೆ ಏನು ಅಂದರೆ ಒಂದೇ ಶ್ಲೋಕದಲ್ಲಿ ಪರಮಾದ್ಭುತವಾಗಿ ಸಂಗ್ರಹ ಮಾಡುತ್ತಾರೆ. ಕೃಷ್ಣಾಂಗ್ರಿ ಪಂಕೇರುಹ ಭೃಂಗ ರಾಜ, ಕೃಷ್ಣ ಮುಖಾಂಬೋರುಹ ಹಂಸ ರಾಜ, ಪ್ರಜಾ ಸರೋಜಾವಲಿರಶ್ಮಿ ರಾಜ, ಸಸೋದರೋ ರಾಜತ ವೀರರಾಜ. ಎಷ್ಟು ರಾಜ ಶಬ್ದ ಬಳಸಬೇಕ್ರಿ? ಎಷ್ಟು ರಾಜ ಶಬ್ದ ಬಳಸಿರ್ಬೇಕು ಹೇಳೋಣ. ಇದು ಪ್ರಾಸ ಅಂದರೆ ಅಗ್ದಿ ಪ್ರಾಸರಿ ಇದೆಲ್ಲ. ಕೆಲವರಿಗೆ ಇದೇ ತ್ರಾಸ. ಯಾಕಂದ್ರೆ ಪ್ರಾಸ ಅಂತ ಕೆಲವರಿಗೆ ಪ್ರಾಸ ಎಷ್ಟು ಚಂದ ಬಳಸ್ಯಾರ. ಭೃಂಗರಾಜ, ಹಂಸರಾಜ, ರಶ್ಮಿರಾಜ, ವೀರರಾಜ. ಇಷ್ಟು ರಾಜರಿದ್ದಾರಂತ. ಒಂದೊಂದು ರಾಜ ಅಲ್ಲ. ಭೃಂಗರಾಜ ಮೊದಲನೇ ಇತ್ತು, ಸರಿ ಅಲ್ಲ. ಹಂಸರಾಜ ಎರಡನೇದು, ರಶ್ಮಿರಾಜ ಮೂರನೇದು, ವೀರರಾಜ ನಾಲ್ಕನೇದು. ನಾಲ್ಕಕ್ಕೂ ಬೇರೆ ಬೇರೆ ಹೆಸರಾರ್ಥ. ಮತ್ತೆ ಭೃಂಗರಾಜ ಅಂದರೆ ಶ್ರೇಷ್ಠವಾದ ದುಂಬಿ ಅಂತ ಅರ್ಥ. ಈ ಹೂಗಳಲ್ಲಿ ಕುಳಿತುಕೊಂಡು, ಹೂಗಳ ಮೇಲೆ ಕೂತ್ಕೊಂಡು ಮಕರಂದವನ್ನೆಲ್ಲ ಸಂಗ್ರಹ ಮಾಡ್ತದಲ್ಲ, ಅದು ದುಂಬಿ. ಅದಕ್ಕೆ ಭೃಂಗ ಅಂತ ಕರೀತಾರೆ. ಹೆಂಗಿದ್ರು ಭೀಮಸೇನ ದೇವರು? ಕೃಷ್ಣಾಂಗ್ರಿ ಪಂಕೇರುಹ ಭೃಂಗ ರಾಜ, ಕೃಷ್ಣ ಪರಮಾತ್ಮನೆಂಬ ಪಾದ ಕಮಲದಲ್ಲಿ ದುಂಬಿ ಅಂತ ಇದ್ರಂತ. ಯಾವಾಗಲೂ ಕೃಷ್ಣ ಪರಮಾತ್ಮನ ಪಾದದಲ್ಲಿದ್ದ ಮಕರಂದವನ್ನು ಹೀರೋದಲ್ಲಿ ಭಾರಿ ಆನಂದ. ಕೃಷ್ಣಾಂಗ್ರಿ ಪಂಕೇರುಹ ಭೃಂಗ ರಾಜ. ಮತ್ತೆ ಕೃಷ್ಣ ಮುಖಾಂಬೋರುಹ ಹಂಸ ರಾಜ. ಕೃಷ್ಣ ದ್ರೌಪದಿ ದೇವಿಯ ಮುಖಾಂಬೋರುಹ ಹಂಸರಾಜ. ದ್ರೌಪದಿ ದೇವಿಯ ಮುಖ ಕಮಲಕ್ಕೆ ಹಂಸ, ರಾಜಹಂಸನಂತೆ ಇದ್ದಂತೆ. ದ್ರೌಪದಿ ದೇವಿಯ ಮುಖವೇ ಒಂದು ಕಮಲ, ಆ ಕಮಲಕ್ಕೆ ಹಂಸ ಯಾವಾಗಲೂ ಕಮಲದ ಜೊತೆಗೆ ಇರ್ತದಂತೆ. ದುಂಬಿ ಯಾವಾಗಲೂ ಕಮಲದ ಜೊತೆಗೆ ಇರ್ತದಂತೆ. ಮತ್ತೆ ಪ್ರಜಾ ಸರೋಜಾವಲಿ ರಶ್ಮಿ ರಾಜ. ಪ್ರಜೆಗಳೆಂಬ ಕಮಲಕ್ಕೆ ಸೂರ್ಯನಂತೆ ಇದ್ರಂತೆ ಭೀಮಸೇನ ದೇವರು. ಯಾಕೆ? ಸೂರ್ಯ ಇದ್ರೇನೆ ಕಮಲಗಳು ಅರಳೋದಿಲ್ಲ, ಇದ್ರೆ ಇಲ್ಲ. ಸಸೋದರೋ ರಾಜತ ವೀರರಾಜ. ಇಂತಹ ವೀರರಾಜ ಶೋಭಾಯಮಾನವಾಗಿದ್ದ. ಶ್ರೀಕೃಷ್ಣ ಪರಮಾತ್ಮನ ಪಾದಕಮಲ, ದ್ರೌಪದಿ ದೇವಿಯ ಮುಖ ಕಮಲ, ಪ್ರಜೆಗಳೆಂಬ ಕಮಲ, 3 ಕಮಲ ಇದೆ. 3 ಕಮಲಕ್ಕೂ ಕೂಡ ಭೀಮಸೇನ ಒಬ್ಬನೇ ಇದ್ದಂತೆ. ಪ್ರಜೆಗಳೆಂಬುವರಿಗೆ ಸೂರ್ಯನಂತೆ ಇದ್ರೆ, ಪ್ರಜೆಗಳೆಂಬ ಕಮಲಕ್ಕೆ ಸೂರ್ಯನಂತೆ ಇದ್ರೆ, ದ್ರೌಪದಿ ದೇವಿಯ ಮುಖ ಕಮಲಕ್ಕೆ ಹಂಸದಂತೆ ಇದ್ದ. ಕೃಷ್ಣ ಪರಮಾತ್ಮನ ಪಾದ ಕಮಲಕ್ಕೆ ದುಂಬಿಯಂತೆ ಇದ್ದಂತೆ. ದುಂಬಿ, ಹಂಸ, ಸೂರ್ಯ 3 ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಯಾಕೆ 3 ಕೊಟ್ಟರು ಅಂದರೆ 3 ಬಾರಿಯೂ ಕೂಡ ಇವರು ಬಂದಾಯ್ತು. ಹನುಮನಾಗಿ, ಭೀಮನಾಗಿ, ಮಧ್ವನಾಗಿ ಬಂದಾಯ್ತು. ಇನ್ನು ಮುಂದೆ ಎಲ್ಲಿ ಬರಬೇಕಾಗಿದೆ? ಇವರು ಕಮಲದಲ್ಲೇ ಬರಬೇಕಾಗಿದೆ. ಭಾವಿ ಬ್ರಹ್ಮರಾಗಿ ಕಮಲದಲ್ಲಿ ಬರಬೇಕಾಗಿದೆ. 3 ಬಾರಿ ಕಮಲವನ್ನು ಉಚ್ಚಾರಣೆ ಮಾಡಿ 3 ಬಾರಿ ಅವತಾರ ಮಾಡಿದ ಈ ವ್ಯಕ್ತಿಯೇ ಮುಂದೆ ಭಾವಿ ಬ್ರಹ್ಮ ಕಮಲದಲ್ಲಿ ಬರೋರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಕೃಷ್ಣಾಂಗ್ರಿ ಪಂಕೇರುಹ ಭೃಂಗ ರಾಜ, ಕೃಷ್ಣ ಮುಖಾಂಬೋರುಹ ಹಂಸ ರಾಜ, ಪ್ರಜಾ ಸರೋಜಾವಲಿ ರಶ್ಮಿ ರಾಜ, ಸಸೋದರೋ ರಾಜತ ವೀರ ರಾಜ. ಒಂದು ಸಣ್ಣ ಪ್ರಶ್ನೆ, ಪ್ರವಚನ ಮುಗೀತು. ಭೀಮನಿಗೆ ಎಷ್ಟು ಮಂದಿ ಹೆಂಡಂದ್ರು? ಆಚಾರ ನಿಮ್ದಷ್ಟು ಮುಗಿಸ್ರಿ, ಉಸಾಬರಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರ ಹೆಂಡಂದ್ರೆ ಎಷ್ಟು ಮಂದಿ, ಇವ್ರ ಹೆಂಡಂದ್ರೆ ಎಷ್ಟು ಮಂದಿ, ನಿಮಗೆ ಯಾಕೆ ಆಚಾರ ಮಂದಿ ಹೆಂಡಂದ್ರೆ ಉಸಾಬರಿ? ಹೇಳ್ರಿ ಉಸಾಬರಿ ಬಿಡೋಣ ಅಂತ. ಮುಂದೆ ಭೀಮನಿಗೆ ಎಷ್ಟು ಜನ ಹೆಂಡಂದ್ರು? 24 ಜನ ಹೆಂಡಂದ್ರು. ನೆನಪಿಟ್ಟುಕೊಳ್ರಿ. ಏನು 24? ಆಚಾರ ಗಡಿಬಿಡಿಯಾಗಿ ಏನು ಸ್ವಲ್ಪ ಜಾಸ್ತಿ ಹೇಳಿದ್ರು, ಹೆಂಗೆ ನೋಡ್ಕೊಂಡು ಹೇಳ್ಬೇಕ್ರಿಪ್ಪ, ಹಂಗೆಲ್ಲ ಅವಸರದಾಗ ಹೇಳ್ಬಾರ್ದು. ಬರ್ಕೊಳ್ರಿ. ಯಾಕೆ ಬರ್ಕೋಬೇಕು ಅಂದ್ರೆ ಈ ವಿಷಯವನ್ನು ಶ್ರೀಮದಾಚಾರ್ಯರಲ್ಲದೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೇಳ್ತಾ ಇದ್ದೀನಿ. ಭೀಮನಿಗೆ ಎಷ್ಟು ಜನ ಹೆಂಡಂದ್ರಿದ್ರು ಅಂತನ್ನುವುದನ್ನು ಇತಿಹಾಸ ತಿರುಗಿ ಹಾಕಿದ್ರು ಗೊತ್ತಿಲ್ಲ ನಮಗೆ.
ಹಿಡಿಂಬೆ ಮೊದಲನೇ ಹೆಂಡತಿ, ಘಟೋತ್ಕಚನ ಅಮ್ಮ. ಆಗಲೇ ನಿನ್ನೆ ಲಗ್ನ ಆಗಿದ್ದು ಕೇಳಿದ್ದೀವಿ. ಹಿಡಿಂಬ ಒಂದು ಫಸ್ಟ್ ವೈಫ್ ಅಂದ್ರೆ ಹೇಳ್ಬಾರ್ದು, ಇಲ್ಲಿ ಮೊದಲನೇ ಹೆಂಡತಿ. ಎರಡನೇ ಹೆಂಡತಿ ದ್ರೌಪದಿ, ಎರಡನೇ ಹೆಂಡತಿ ದ್ರೌಪದಿ ಫಿಕ್ಸ್ ಪ್ರಸಿದ್ಧ. ಮೂರನೇ ಹೆಂಡತಿ ಕಾಳಿ, ಕಾಶಿ ರಾಜಕುಮಾರಿ ಅವಳು, ಕಾಳಿ ಅಂತ ತಿಳಿದುಕೊಂಡು. ಮೊದಲು ಹಿಡಿಂಬೆ, ಎರಡನೇದವಳು ದ್ರೌಪದಿ, ಮೂರನೇದವಳು ಕಾಳಿ. ಕಾಶಿ ರಾಜಕುಮಾರಿಯಾಗಿ ಭಾರತೀ ದೇವಿ ಹುಟ್ಟಿ ಬಂದಿದ್ರಂತೆ. ಇಲ್ಲಿ ದ್ರೌಪದಿ ದೇಹದಲ್ಲಿ 5 ಜನ ಸೇರಿದ್ರಲ್ಲ, ಬೇಡ ಅಂದ್ರು. 5 ಜನ ಜೊತೆಗೆ ಸೇರಿ ನನ್ನ ಗಂಡನ ಜೊತೆಗೆ ಇರೋದು ಬೇಡ ಅಂತ ಹೇಳಿ ಕಾಶಿ ರಾಜಕುಮಾರಿಯಾಗಿ ಮತ್ತೆ ಬಂದಿದ್ದಾರಂತೆ. ಹೀಗಾಗಿ ಮೂರನೇ ಹೆಂಡತಿಯವಳು ಕಾಳಿ ಎನ್ನುವಳು. ಇವರ ಮಗನೇ ಸರ್ವೋತ್ತುಂಗ ಅಂತ ಹೆಸರು. ಈ ಕಾಳಿಯ ಮಗನೇ ಸರ್ವೋತ್ತುಂಗ ಅಂತ. ಈ ಸರ್ವೋತ್ತುಂಗನನ್ನೇ ರುದ್ರದೇವರು ಕೈಲಾಸ ಕರ್ಕೊಂಡು ಹೋಗಿ ರಕ್ಷಣೆ ಮಾಡ್ತಾರೆ. ಮುಂದೆ ಕಾಶಿ ಪಟ್ಟಣವನ್ನು ಅವನಾಳ್ತಾನೆ ಸರ್ವೋತ್ತುಂಗ. 4ನೇದವಳೊಬ್ಬಳು ಬಂದ್ಲು. ಯಾರಾಚಾರ 4ನೇದಕ್ಕೆ? ಇಷ್ಟು ಮಂದಿ ನಂತರ ಬಹಳ ದಿವಸದಿಂದ ಕೇಳಿದ್ವಿ, ಇವರು ಯಾರು ಮತ್ತೆ ಅಂತ ಕೇಳಿದ್ರೆ ಬಲರಾಮನ ತಂಗಿ. ಬಲರಾಮಗೊಬ್ಬಕ್ಕೆ ತಂಗಿ ಇದ್ಲಂತೆ, ಸುಭದ್ರೆ ಅಲ್ಲ. ಮತ್ತೆ ಸುಭದ್ರೆಯನ್ನ ಅರ್ಜುನ ಮಾಡಿಕೊಂಡಾಗಿದೆ. ಬಲರಾಮನಿಗೊಬ್ಬಕ್ಕೆ ತಂಗಿ ಇದ್ಲು, ದೇವಿ ಅಂತ ಹೆಸರು ಅವ್ರದ್ದು. ಆ ದೇವಿಯನ್ನ ಭೀಮಸೇನ ಲಗ್ನ ಮಾಡಿಕೊಂಡಿದ್ದಂತೆ. 4ನೇ ಹೆಂಡತಿ ಇವಳು. ಇವ್ರು ಯಾರು? ಹಿಡಿಂಬೆ ಯಾರು? ಅಲ್ಲಿ ಹೇಳಿದಲ್ಲ ಸರ್ ಈಗಿನ ಪೂರ್ವ ಜನ್ಮದಲ್ಲಿ ಯಾರು ಹಿಡಿಂಬೆ? ಯಾರು ಅಂದ್ರೆ ಸ್ವರ್ಗಲೋಕ ಇದೆಯಲ್ಲ, ಸ್ವರ್ಗಲೋಕದ ದೇವತೆ. ಅಂದ್ರೆ ಊರಿನ ದೇವತೆ, ಅದು ಗ್ರಾಮ ದೇವತೆ ಅಂತ ಇರ್ತಾರೆ ನೋಡ್ರಿ. ಊರ ಹೊರಗೆ ದ್ಯಾಮವ್ವ, ದುರ್ಗವ್ವ, ಕರೆಯವ್ವ, ಬಿಳೆವ್ವ ಅಂತ ಹಿಂಗಿರಂಗಿಲ್ಲ. ಹಾಗೆ ಈಕಿ ಸ್ವರ್ಗದ ಅವ್ವ. ಈ ಹಿಡಿಂಬೆ ಸ್ವರ್ಗದ ದೇವತೆ, ರಕ್ಷಣೆ ಮಾಡುವ ದೇವತೆ. ಅವಳು ಲಗ್ನ ಮಾಡಿಕೊಂಡಿದ್ದಾರೆ ಹಿಡಿಂಬೆಯನ್ನ. ದ್ರೌಪದಿ 5 ಮಂದಿ ಕೂಡಿದ್ದು ನಿಮಗೆ ಪ್ರಸಿದ್ಧಿಯದ ಗೊತ್ತದ. ಕಾಳಿ ಶುದ್ಧ ಭಾರತೀ ದೇವಿ. ದೇವಿ ರಾಕ ಅನ್ನುವಂತಹ ಒಬ್ಬ ದೇವತಾ ಸ್ತ್ರೀ. ರಾಕ ಅನ್ನುವಂತಹ ದೇವತಾ ಸ್ತ್ರೀ. ಯಾರು ಇವಳು ರಾಕ? ನೋಡ್ರಿ, ಹುಣ್ಣಿಮೆ ಅಮಾವಾಸ್ಯೆ ಅಂತೇನು ತಿಥಿಗಳವಲ್ಲ, ಆ ತಿಥಿಗಳಲ್ಲಿ 4 ಹುಣ್ಣಿಮೆ ಅಮಾವಾಸ್ಯೆ 2, ಹುಣ್ಣಿಮೆ 2 ಬರ್ತಾವ್ರಿ. ಬಹಳ ಮಂದಿ ಗೊತ್ತಿಲ್ಲ ನಮಗೆ. ಹುಣ್ಣಿಮೆ 2 ಏನು? ಪಾಡ್ಯ ಕೂಡಿದ ಹುಣ್ಣಿಮೆ 1, ಪಾಡ್ಯ ಬಿಟ್ಟು ಹುಣ್ಣಿಮೆ 1. ಚತುರ್ದಶಿಗೆ ಸೇರಿದ ಅಮಾವಾಸ್ಯೆ 1, ಚತುರ್ದಶಿ ಬಿಟ್ಟು ಅಮಾವಾಸ್ಯೆ 1. ಚತುರ್ದಶಿಗೆ ಸೇರಿದ್ರೆ ಅದು ದರ್ಶ. ಚತುರ್ದಶಿ ಸೇರಿದ್ರೆ ಅಮಾವಾಸ್ಯೆ, ದರ್ಶ ಅಮಾವಾಸ್ಯೆ 2 ಬೇರೆ ಬೇರೆ. ಹುಣ್ಣಿಮೆ ಶುದ್ಧ ಹುಣ್ಣಿಮೆ 1, ಮುಂದಿನ ಪಾಡ್ಯ ಜೊತೆಗೆ ಸೇರಿದ ಹುಣ್ಣಿಮೆ 1 ಅಂತಾರೆ. 4 ತಿಥಿ ನೀವು. 4ಕ್ಕೆ 4 ಮಂದಿ ಅಭಿಮಾನಿ ದೇವತೆಗಳಿದ್ದಾರೆ. ಸಿನಿವಾಲಿ, ಕುಹು, ರಾಕ, ಅನುಮತಿ ಅಂತ 4 ಮಂದಿ ದೇವತಾ ಸ್ತ್ರೀಯರು. ಈ 4 ಮಂದಿ ದೇವತಾ ಸ್ತ್ರೀಯರು 4 ತಿಥಿಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಯಾ ಗುಂಗೂರ್, ಯಾ ಸಿನಿವಾಲಿ, ಯಾ ರಾಕ, ಯಾ ಸರಸ್ವತಿ. ಸರಸ್ವತಿ ಸೂಕ್ತದಲ್ಲಿ ಹೇಳುವಾಗ ಆ ಸ್ತೋತ್ರ ಬರ್ತದೆ. ಮೊದಲನೆಯದ್ದು ಕುಹು, ಶುದ್ಧ ಅಮಾವಾಸ್ಯೆ. ಶುದ್ಧ ಅಮಾವಾಸ್ಯೆ ಇದ್ರೆ ದರ್ಶ ಸೇರಿರಲಿಲ್ಲ ಅಂದ್ರೆ ಅದಕ್ಕೆ ಕುಹು. ಸಿನಿವಾಲಿ ದರ್ಶಕ್ಕೆ. ಇನ್ನು ರಾಕ ಶುದ್ಧ ಹುಣ್ಣಿಮೆಗೆ. ಪಾಡ್ಯ ಜೊತೆಗೆ ಸೇರಿದ್ರೆ ಅನುಮತಿ ಎಂಬುವಂತಹ ದೇವತಾ ಸ್ತ್ರೀ. ಅವಳು ಪಾಡ್ಯ ಜೊತೆಗೆ ಸೇರಿರುವಂತಹ ಹುಣ್ಣಿಮೆಗೆ ಅಭಿಮಾನಿಯಾಗಿದ್ದಾಳೆ. ರಾಕ ಎನ್ನುವಳು ಶುದ್ಧ ಹುಣ್ಣಿಮೆಗೆ ಅಭಿಮಾನಿಯಾಗಿದ್ದಾಳೆ. ಆ ದೇವತೆಗೆ ಇವತ್ತು ಬಲರಾಮನ ತಂಗಿಯಾಗಿ, ರೋಹಿಣಿ ದೇವಿಯ ಮಗಳಾಗಿ, ಬಾಲ್ಮೀಕರಾಜನ ಮೊಮ್ಮಗಳಾಗಿ ಹುಟ್ಟಿ ಬಂದಿದ್ದಾಳೆ. ಮರಿಬೇಡ್ರಿ. ಮತ್ತೆ ಬಾಲ್ಮೀಕರಾಜನ ಮಗಳೇ ರೋಹಿಣಿ. ಅದು ಎಷ್ಟು ಮಂದಿಗೆ ನಮಗೆ ಇತಿಹಾಸಗಳು ಗೊತ್ತಿದೆ. ಬಾಲ್ಮೀಕರಾಜರು ಪ್ರಹ್ಲಾದರಾಜರ ಅಪರಾವತಾರಿಗಳಾದ ಬಾಲ್ಮೀಕರಾಜನ ಮಗಳು ಬಲರಾಮನ ಅಮ್ಮ ರೋಹಿಣಿ. ಅವರ ಮಗಳು ದೇವಿ, ಇವಳು ಮೊಮ್ಮಗಳು ಹುಣ್ಣಿಮೆಯ ಅಭಿಮಾನ ದೇವತಾ. ಅವಳನ್ನ ಭೀಮಸೇನ ಲಗ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಪ್ರಹ್ಲಾದರಾಜರ ಮೊಮ್ಮಗಳ ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಪ್ರಹ್ಲಾದರಾಜರ ಮೊಮ್ಮಗಳನ್ನ ಲಗ್ನ ಮಾಡಿಕೊಂಡಿದ್ದಾರೆ ಅಂತ ಅರ್ಥ. ಅದಕ್ಕೆ ದೇವಿ ಇವಳು 4ನೇದವಳು. ಮುಗಿತಲ್ಲ ಆಚಾರ್ಯ? 4 ಮಂದಿ ಹೇಳೋದು ಇಲ್ರಿ, 24 ಹೇಳಿವ್ರಿ, ಇನ್ನು 20 ಬಂದೇ ಇಲ್ಲ ಆಚಾರ್ಯ. ಇನ್ಯಾರು ಬರ್ಬೇಕ್ರಿಪ್ಪ ಅಂದ್ರೆ ವಸುದೇವನಿಗೆ, ಕೃಷ್ಣನಿಗೆ 20 ಜನ ತಂಗಿಯರಿದ್ರು. ನೆನಪಿಟ್ಟುಕೊಳ್ರಿ, 20 ಜನ ತಂಗಿಯರು, ವಸುದೇವನ ಮಕ್ಕಳು, ಹೆಣ್ಮಕ್ಕಳು. 20 ಜನರನ್ನ ಭೀಮಸೇನ ಲಗ್ನ ಮಾಡಿಕೊಂಡಿದ್ದ. ಆಚಾರ್ಯ ಯಾಕೋ ಸ್ವಲ್ಪ ಓವರ್ ಸ್ಮಾರ್ಟ್ ಆದಂಗೆ ಅನಿಸ್ತಿಲ್ಲ ನೀವು? ನಾ ಏನ್ ಮಾಡ್ಲಿ? ಮಧ್ವಾಚಾರ್ಯ ಹೇಳಿದಾಗ ನನ್ನ ಏನ್ ಕೆಲಸದೆ? ಮಹಾಭಾರತ ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದ 10, 11, 12ನೇ ಶ್ಲೋಕಗಳಲ್ಲಿ ಮನೆಗೆ ಹೋಗಿ ನಿಧಾನಕ್ಕೆ ಓದ್ಕೊಳ್ರಿ. ರೆಫರೆನ್ಸ್ ಹೇಳಿಬಿಟ್ಟಿರ್ತೀನಿ, ಯಾಕಂದ್ರೆ ಮತ್ತೆ ಆಚಾರ ಕಥೆ ಹೇಳಿದ್ರು ಅನ್ನಿಸ್ಬಾರದು. 30, 10, 11, 12 ಅದನ್ನು ತಿಳ್ಕೊಳ್ರಿ. ಅಲ್ಲೂ ಹೋಗಿ ನೋಡ್ಕೊಂಬರ್ರಿ ಮನೆಗೆ ಹೋಗಿ. ಆಮೇಲೆ ಪುಸ್ತಕ ಆಚಾರ ತೆಗೀರಿ, ಮತ್ತೆ ಮನೆಗೆ ಹೋದ್ಮೇಲೆ ಬಿಡಬೇಡ್ರಿ.
ಹೀಗಾಗಿ 20 ಮಂದಿ ಅಲ್ರಿ ಚರ ಮುಂದೇನು ಅವ್ರು ಯಾರು? ಅವ್ರ ಕತೆ ಕೇಳ್ರಿ. ಮತ್ತೆ 10 ಮಂದಿ ದಿಗ್ದೇವತೆಗಳು, ಇನ್ನು 10 ಜನ ನೀರಿನ ಅಭಿಮಾನಿ ದೇವತೆಗಳು 20ರಲ್ಲಿ. ಅದಕ್ಕೆ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಯಾರು 10 ಜನರು ನೀರಿಗೆ ಅಭಿಮಾನಿಗಳಾಗಿದ್ರು ಅವರು ವಸುದೇವನ ಮಕ್ಕಳಾಗಿ ಬಂದು ಭೀಮನ ಹೆಂಡತಿಯರಾದರು. 10 ಜನ ದಿಗಭಿಮಾನಿ ದೇವತಾಸ್ತ್ರೀಯರಿದ್ರು, ಅವರು 10 ಜನ ವಸುದೇವನ ಮನೆಯಲ್ಲಿ ಹುಟ್ಟಿ ಬಂದು ಭೀಮನ ಹೆಂಡದರಾದರು. ಒಟ್ಟಿಗೆ ಭೀಮನಿಗೆ ಹೆಂಡಂದ್ರೆ ಎಷ್ಟು ಅಂತ ಕೇಳಿದ್ರೆ 24 ಜನ. ಬರಿಬೇಡಿ, ಅದು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳಿರುವಂತಹ ಮಾತಿವೆಲ್ಲ. ಕೃಷ್ಣಾಂಗ್ರಿ ಪಂಕೇರಗ ಭೃಂಗ ರಾಜ ಕೃಷ್ಣ ಮುಖಾಂಬೋರುಗ ಹಂಸ ರಾಜ ಪ್ರಜಾ ಸರೋಜಾವಲಿರಶ್ಮಿ ರಾಜ ಸಸೋದರೋ ರಾಜತ ವೀರ ರಾಜ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ